ಗಣೇಶನ साधके शरण्ये त्र्यंबके देवी नारायणी नमोस्तुते श्रीकालिका परमेश्वर्यै नमः देवताभ्यो नमः ಶ್ರೀಮಾತೆಯ ಸನ್ನಿಧಾನದಲ್ಲಿ ಶ್ರದ್ಧೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ 2024ನೇ ವರ್ಷದ ಚಾತುರ್ಮಾಸ್ಯ ಸಮಾರಂಭದ ಆಮಂತ್ರಣ ಪತ್ರಿಕೆಯನ್ನು ಮಹಾಸನ್ನಿಧಾನದಲ್ಲಿ ಶ್ರೀಮಾತೆಯ ಸನ್ನಿಧಾನಕ್ಕೆ ಸಮರ್ಪಣೆಯನ್ನು ಮಾಡುತ್ತಾ ಎಲ್ಲ ಶಿಷ್ಯವೃಂದರಿಗೆ ಹಾಗೆ ಗುರುಗಳು ಶ್ರೀಮಾತೆಯ ಅನುಗ್ರಹ ಆಶೀರ್ವಾದದೊಂದಿಗೆ ಚಾತುರ್ಮಾಸ್ಯ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ರೀತಿಯಾಗಿರ್ತಕ್ಕಂತಹ ಸಂತೋಷದಾಯಕವಾಗಿರ್ತಕ್ಕಂಥ ಜೀವನ ನಡೆಸುವಂತಹ ಯೋಗ್ಯತೆಯನ್ನು ಮಹಾಮಾತೆ ಅನುಗ್ರಹಿಸಿ ಕಾಪಾಡ್ತಾ ಬರಬೇಕು. ಹಾಗೆಯೇ ಗುರುಗಳ ನೀಡಲ್ಪಡುವಂತಹ ಅನುಗ್ರಹ ಮಂತ್ರಾಕ್ಷತೆಯಲ್ಲಿ ಮಹಾಮಾತೆ ಹಾಗೂ ಎಲ್ಲ ಸಾನ್ನಿಧ್ಯ ಶಕ್ತಿಗಳು ಕೂಡ ಸಿದ್ಧರಾಗಿದ್ದುಕೊಂಡು ಬರುವಂತಹ ಶಿಷ್ಯವೃಂದದವರ ಏನೇ ದುರಿತ ದೋಷಗಳಿದ್ದರೂ ಕೂಡ ಅದೆಲ್ಲವೂ ಕೂಡ ಗುರುಗಳ ಅನುಗ್ರಹ ಮಂತ್ರಾಕ್ಷತೆಯಿಂದ ಪರಿಹರಿಸುವ ಮುಖಾಂತರ ಸಮಾಜವು ಉತ್ತರೋತ್ತರವಾದ ಅಭಿವೃದ್ಧಿಯ ಶ್ರೇಯಸ್ಸಿನತ್ತ ಕೊಂಡೊಯ್ಯಬೇಕು. ಅದೇ ರೀತಿಯಲ್ಲಿ ಶ್ರೀಮಾತೆಯ ಅನುಗ್ರಹ ಆಶೀರ್ವಾದದಿಂದ ಏನೇನು ದುರಿತಗಳಿವೆಯೋ ಆ ಎಲ್ಲ ದುರಿತಗಳು ಕೂಡ ನಿವಾರಣೆಯಾಗುವ ಮುಖಾಂತರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯಲ್ಲಿ ಏನೇನು ಸಂಕಲ್ಪಗಳನ್ನು ಮಾಡಿರ್ತಾರೋ ಆ ಎಲ್ಲ ಅಭಿವೃದ್ಧಿಗಳು ಆ ಮಹಾಮಾತೆಯ ಅನುಗ್ರಹದಿಂದ ಪ್ರಾಪ್ತಿಯಾಗಿ ಗುರುಗಳ ಅನುಗ್ರಹದಿಂದ ಪ್ರಾಪ್ತಿಯಾಗುವುದರ ಮುಖಾಂತರ ಎಲ್ಲರೂ ಕೂಡ ಶ್ರೇಯಸ್ಸನ್ನು ಅಭಿವೃದ್ಧಿಯನ್ನು ಕಾಣುವ ಹಾಗೆ ಅನುಗ್ರಹವನ್ನು ಕೊಡಬೇಕು ಅಂತ ಮಹಾಮಾತೆಯ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದೀಗ ಆಡಳಿತ ಮುಖ್ಯಸ್ಥರಾಗಿ ಎಲ್ಲ ಸದಸ್ಯರಿಗೆ
ಶ್ರೀಮದ್ ಆರ್ಯಗುಂದಿ ಜಗದ್ಗುರು ಮಹಾಸಂಸ್ಥಾನ ಸರಸ್ವತಿ ಪೀಠ ಪ್ರತಿಷ್ಠಾನದ ವತಿಯಿಂದ ಪತ್ರಿಕೆಯನ್ನು ನೀಡ್ತಾ ಇದ್ದೇವೆ. ಆ ಪತ್ರಿಕೆಯನ್ನು ಎಲ್ಲ ಮನೆಗಳಿಗೂ ತಲುಪಿಸುವುದರ ಮುಖಾಂತರ ಎಲ್ಲರೂ ಕೂಡ ಗುರುಗಳ ಅನುಗ್ರಹಕ್ಕೆ ಪಾತ್ರ ಆಗುವ ಹಾಗೆ, ಅವರಿಗೆಲ್ಲರಿಗೂ ಕೂಡ ಮಾಹಿತಿ ಸಿಗುವ ಹಾಗೆ ಆ ಮಹಾಮಾತೆ ಎಲ್ಲರಿಗೂ ಕೂಡ ಸದ್ಬುದ್ಧಿಯನ್ನು, ಒಳ್ಳೆಯ ರೀತಿಯಾದ ಅನುಕೂಲತೆಯನ್ನು ಒದಗಿಸಿಕೊಡಬೇಕು ಅಂತ ಮಹಾಸನ್ನಿಧಾನದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವಂತಹ ಪ್ರಾರ್ಥನೆ. ಸರ್ವೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಗಾನಿ ಚ ಪಾಪಾನಿ ಜನ್ಮಾಂತರಕಾರಿ ಆಚಾರ್ಯ, ಪ್ರತಿಷ್ಠಾನದ ಸದಸ್ಯರು, ಯದುನಂದಾಚಾರ್ಯ, ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಮಂಜೇಶ್ವರಿ ವಿಶ್ವೇಶ್ವರು, ಹಾಗೆಯೇ ನಮ್ಮ ಚಾತುರ್ಮಾಸ ಸಮಿತಿ ಬಂದಂಥ ಎಲ್ಲ ಈ ಪ್ರತಿಷ್ಠಾನದ ಸದಸ್ಯರಿಗೆ ಎಲ್ಲರಿಗೂ ಕೂಡ ಒಂದೇ ಶಬ್ದಗಳಲ್ಲಿ ಈಗಾಗಲೇ ನಮ್ಮ ಈ ಕಾರ್ಯನಿಮಿತ್ತ ಭಾಳಷ್ಟು ಯಶಸ್ಸಿಗೆ ಜೊತೆಯಲ್ಲಿ ಬಂದಿದ್ದಾರೆ. ನಮ್ಮದಾದಂಥ ಸಹಕಾರ ಬೇಕು. ಚಾತುರ್ಮಾಸದ 2 ತಿಂಗಳ ಕಾರ್ಯಕ್ರಮ ಯಾವ ರೀತಿ ಆಗಬೇಕು ಅಂತ ಹೇಳುವಂಥ ಬಗ್ಗೆ ಕೂಡ ನಮ್ಮೆಲ್ಲರ ಪೂರಕವಾದಂಥ ಸಹಕಾರಕ್ಕಾಗಿ ಈಗಾಗಲೇ ಹೇಳುವಂಥ ಬಗ್ಗೆ ಈಗಾಗಲೇ ನಾವು ಮಾಡಬೇಕಾದಂಥ, ಯಾಕಂದರೆ ಈಗಾಗಲೇ ಏನು ಅಂತ ಕೇಳಿದರೆ ಪ್ರತಿ ಮನೆಯವರು ಕೂಡ ಈ ಚಾತುರ್ಮಾಸ ಕಾರ್ಯಕ್ರಮ ಭಾಗವಹಿಸುವಂಥ ಒಂದು ಯೋಜನೆ ಆಗಬೇಕು ಅಂತ ಹೇಳುವಂಥದ್ದು ಇಚ್ಛೆ ನಮ್ಮದು, ಹಾಗೆ ಗುರುವರಿಯರದು ಕೂಡ. ಹಾಗೆ ನಾವೆಲ್ಲರೂ ಆ ಮೂಲಕ ಗುರುಗಳೇ ಸ್ವತಃ ಬಂದು ನಮ್ಮನ್ನು ಆಮಂತ್ರಿಸಿರುವ ಒಂದು ಸಂದರ್ಭ ಭಾಳಷ್ಟು ನಮಗೆ ಗೌರವ ಕೊಡುವಂಥದ್ದು ಮಾತ್ರ ಅಲ್ಲ, ನಮಗೆ ಆಶೀರ್ವಾದ ಕೊಡುವ ಮೂಲಕ ನಿಮ್ಮೆಲ್ಲರ ಒಂದು ಸೇವಾ ಕಾರ್ಯ ಅಗತ್ಯ ಅಂತ ಹೇಳೋಂಥ ಬಗ್ಗೆ. ಹಾಗೆಯೇ ಈಗಾಗಲೇ ನಮ್ಮ ಕ್ಷೇತ್ರದ ಪ್ರತಿನಿಧಿಗಳೆಲ್ಲ ಬಂದಿದ್ದಾರೆ. ಅವರಿಗೆ ಎಲ್ಲ ಹಾರ್ದಿಕವಾದಂಥ ಸುಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂಥ ಮಹನೀಯರು ಹಾಗೂ ಧರ್ಮಾಭಿಮಾನಿಗಳು ಎಲ್ಲರಿಗೂ ಕೂಡ ಹಾರ್ದಿಕವಾದಂಥ ಸುಸ್ವಾಗತವನ್ನು ಬಯಸ್ತೇನೆ. ಈಗಾಗಲೇ ಆರಂಭದಲ್ಲಿ ಪ್ರಾರ್ಥನೆ ಕಾರ್ಯಕ್ರಮವನ್ನು ನಮ್ಮ ವೈದಿಕ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ಕಾರ್ಯಕ್ರಮ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ದೇವೀಂ ವಾಚಮಜನಯಂತ ದೇವಾಸ್ತಾಂ ವಿಶ್ವರೂಪಾಃ ಪಶವೋ ವದಂತೆ. ಸಾರೋ ಮಂದ್ರೇಶಮೋರ್ಜಂ ದಹಾನಾಧೇನರ್ವಾಗಸ್ಮಾನುಪಸುಷ್ಟುತೈತೋ ಗಾಯತ್ರೇಣ ಪ್ರತಿಮಿಮೇತೆ. ಅರ್ಕಮರ್ಕೇಣ ಸಾಮತ್ರೈಷ್ಟುಭೇನ ವಾಕಂ. ವಾಕೇನ ವಾಕಂ ದ್ವಿಪದಾ ಚತುಷ್ಪದಾಕ್ಷರೇಣ ಮಿಮತೆ ಸಪ್ತವಾಣೀಃ. ದೀರ್ಘತಮಾಮತೆ ಯೋಜರ್ವಾನ್ ದಶಮೇ ಯುಗೆ. ಅಪಾಮರ್ಥೇಯತೇನಾಂ ಬ್ರಹ್ಮಾ ಭವತಿ ಸಾರಥಿಃ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿಃ ಓಂ. ನಮಃ. ವೇದಾಂತಮಾಚಾರ್ಯಂ ಭಾಸ್ಕರಂ ಧ್ಯಾನ ಭಾಸ್ಕರಂ ಧರ್ಮ ಸಂಸ್ಥಾಪಿನಂ ವಂದೇ ಶ್ರೀ ಕಾಳಾಸ್ತಂ ಜಗದ್ಗುರುಂ. ಇದೀಗ ಶ್ರೀ ಗುರುವರಿಯರು ಮಠಕ್ಕೆ ಆಗಮಿಸಿದ್ದಾರೆ. ಚಾತುರ್ಮಾಸ್ಯದ ಆಮಂತ್ರಣವನ್ನು ನೀಡಲಿಕ್ಕೆ ಬಂದಿದ್ದಾರೆ. ಅದೇ ರೀತಿ
ಇವತ್ತು ಕಾರ್ಯಕ್ರಮ ಸ್ವಲ್ಪ ವ್ಯತ್ಯಾಸ ಆಯಿತು. ಬೆಳಿಗ್ಗೆಯಿಂದ 12 ಗಂಟೆಗೆ ನಡೀಬೇಕಾದ ಸಭೆ ಸ್ವಲ್ಪ ವಿಳಂಬವಾಗಿ ಇದೀಗ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಬಂದು ಸೇರಿದ ಎಲ್ಲ ಸದ್ಭಕ್ತ ಬಂಧುಗಳಿಗೂ ಮೊದಲಾಗಿ ಸ್ವಾಗತಿಸ್ತಾ ಶ್ರೀ ಗುರುವರಿಯರ ಪಾದ ಕಮಲಗಳಿಗೆ ವಂದಿಸುತ್ತಾ ಸಾಷ್ಟಾಂಗ ಪ್ರಣಾಮದಿಂದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಗಣ್ಯರು, ಶ್ರೀ ಗುರುಪೀಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಲೋಕೇಶ್ MB ಆಚಾರ್ಯ ಇವರಿಗೆ ಕೂಡ ಶ್ರೀಮಠದ ವತಿಯಿಂದ ಆದರಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಮಠದ ಕೋಶಾಧಿಕಾರಿಗಳಾದ ರವೀಂದ್ರಾಚಾರ್ಯ ಉಡುಪಿ ಇವರಿಗೆ ಕೂಡ ಆದರಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಗುರುಪೀಠದ ಕೆಮ್ಮಣ್ಣು ಗಣೇಶ ಆಚಾರ್ಯ ಇವರಿಗೆ ಕೂಡ ಶ್ರೀಮಠದ ವತಿಯಿಂದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪುತ್ತೂರು ಪುರುಷೋತ್ತಮ ಆಚಾರ್ಯ ಇವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಮಂಜೇಶ್ವರ ಮಠದ ಅಧ್ಯಕ್ಷರಾದ ಯದುನಂದನಾಚಾರ್ಯ ಮಂಜೇಶ್ವರ ಇವರಿಗೆ ಕೂಡ ಶ್ರೀಮಠದ ವತಿಯಿಂದ ಆದರಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಗುರುಪೀಠದ ಯಜ್ಞೇಶಾಚಾರ್ಯ ಕೂಡ್ಲು ಇವರು ಕೂಡ ಸಭೆಯಲ್ಲಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಂಜೇಶ್ವರ ಮಠದ ಕೊಂಡೆಯೂರು ಗಂಗಾಧರಾಚಾರ್ಯ ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕ್ಷಮಿಸಿ, ಕೋಶಾಧಿಕಾರಿ ಅರವಿಂದಾಚಾರ್ಯ ಇವರಿಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಜನಾರ್ದನಾಚಾರ್ಯ ಕೂಡ್ಲು ಇವರಿಗೆ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಸೇರಿದ ಎಲ್ಲ ಗುರುಪೀಠದ ಶಿಷ್ಯಂದಿರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಮಠದ ಯುವಕ ಸಂಘ, ಮಹಿಳಾ ಸಂಘ, ಭಜನಾ ಸಂಘ ಈ ಎಲ್ಲ ಸಂಘದ ಸದಸ್ಯರಿಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜೈ ಹಿಂದ್. ಈಗ ಕಾರ್ಯಕ್ರಮದಂತೆ ಗುರುಹಿರಿಯರಿಗೆ ಫಲನ್ಯಾಸ ಕಾರ್ಯಕ್ರಮ ಆಡಳಿತ ಮಂಡಳಿಯ ಸದಸ್ಯರಿಂದ. ಉಪಾಧ್ಯಕ್ಷರಾದ ಜಗದೀಶಾಚಾರ್ಯ, ಕಾರ್ಯದರ್ಶಿ ತಾರನಾಥಾಚಾರ್ಯ ಮಧೂರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂತಹ ಎಲ್ಲ ಶ್ರೀಮಠದ ಹಿರಿಯ ಪದಾಧಿಕಾರಿಗಳು, ಹಾಗೆ ಮಾಜಿ ಪದಾಧಿಕಾರಿಗಳು, ಹಾಗೆ ವೈ ಧರ್ಮೇಂದ್ರಾಚಾರ್ಯ ಕಾಸರಗೋಡು ನಮ್ಮ ಮಾಧ್ಯಮ ವಿಭಾಗದ ಮುಖ್ಯಸ್ಥರು, ಎಲ್ಲ ಹಿರಿಯರೇ, ಹಾಗೆ ಇಲ್ಲಿಯ ಮಾತೃಮಂಡಳಿಯ ಪದಾಧಿಕಾರಿಗಳೇ, ಯುವಕ ಸಂಘದ ಎಲ್ಲ ಪದಾಧಿಕಾರಿಗಳೇ, ಭಜನಾ ಸಂಘದ ಪದಾಧಿಕಾರಿಗಳೇ, ಎಲ್ಲರಿಗೂ ಪ್ರಥಮತಃ ವಂದನೆಗಳು. ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠಾಧೀಶ್ವರ ಪರಮಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಕ್ರೋಧಿನಾಮ ಸಂವತ್ಸರದ ಚಾತುರ್ಮಾಸ್ಯ ವ್ರತ, ಶ್ರೀಗಳವರ 20ನೇ ವರ್ಷದ ಚಾತುರ್ಮಾಸ್ಯ ವ್ರತಾಚರಣೆಯು ಇದೇ ಜುಲೈ ತಿಂಗಳ 21ರಿಂದ ಸೆಪ್ಟೆಂಬರ್ 18ರ ತನಕ ಪಡುಕುತ್ಯಾರಿನ ಮಹಾಸಂಸ್ಥಾನದಲ್ಲಿ ಸಂಪನ್ನಗೊಳ್ಳಲಿದೆ. ತಮಗೆ ತಿಳಿದ ಹಾಗೆ ಗುರುಗಳವರ ಚಾತುರ್ಮಾಸ ವ್ರತಾಚರಣೆಯಲ್ಲಿ ತಾವೆಲ್ಲ ಭಕ್ತಿಪೂರ್ವಕ ಶ್ರದ್ಧೆಯಿಂದ ಪ್ರತಿ ವರ್ಷ ಪಾಲ್ಗೊಳ್ತಾ ಇದ್ದೇವೆ. ನಾವು ಮಠದ ಸದಸ್ಯರಾಗಿದ್ದುಕೊಂಡು ಜಗದ್ಗುರುಗಳವರ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅದರಲ್ಲಿ ಅತ್ಯಂತ ಸಮರ್ಪಣಾ ಮನೋಭಾವದಿಂದ ದುಡಿಯುವಂತಹ, ಸೇವೆ ಸಲ್ಲಿಸುವಂತಹ ಒಂದು ಶಿಷ್ಯವೃಂದ ಅಂತೇಳಿದರೆ ನಮ್ಮ ಮಧೂರು ಶ್ರೀ ಕಾಳಿಕಾಂಬ ಮಠದ ಶಿಷ್ಯವೃಂದದವರು. ಆರಂಭ ಕಾಲದಿಂದಲೇ ಗುರುಪೀಠದ ಪುನರುತ್ಥಾನಕ್ಕಾಗಿ ತಮ್ಮದೇ ಆದಂತಹ ಕೊಡುಗೆಯನ್ನು ಸಲ್ಲಿಸಿದಂತಹ ಒಂದು ಹಿರಿಮೆ ನಮ್ಮ ಮಧೂರು ಮಠಕ್ಕಿದೆ. ಹೀಗೆ ಈ ಒಂದು ಚಾತುರ್ಮಾಸ್ಯ
ಮಠದಲ್ಲಿ ನಮ್ಮ ಪಡುಕುತ್ಯ ಸಂಸ್ಥಾನದಲ್ಲಿ ನಡೆಯುವಾಗ ಆ ಒಂದು ಚಾತುರ್ಮಾಸ್ಯದ ಯಶಸ್ವಿಯ ಹೊಣೆ ಎಲ್ಲ ದೇವಸ್ಥಾನಗಳಿಗೆ ಸಂಬಂಧಪಟ್ಟದ್ದು. ಆರಂಭದಲ್ಲಿ 15 ದೇವಸ್ಥಾನಗಳಿರುವಂತಹ ನಮ್ಮ ಒಂದು ಆನೆಗುಂದಿ ಪ್ರತಿಷ್ಠಾನ ಇದೀಗ 21 ದೇವಸ್ಥಾನಗಳು ಸೇರಿವೆ. ತಮಗೆ ಗೊತ್ತಿದೆ, ಕಾಂಜಂಗಾಡಿಯಿಂದ ಗೋಕರ್ಣದವರೆಗಿರುವಂತಹ 15 ದೇವಸ್ಥಾನಗಳು, ಈಗ ಹೊಸದಾಗಿ ಬೆಂಗಳೂರು, ಮುಂಬೈ ಮತ್ತು ಧಾರವಾಡ, ಹುಬ್ಬಳ್ಳಿ, ಅಂಕೋಲಾ ಸೇರಿದಂತೆ ಎಲ್ಲ ದೇವಸ್ಥಾನಗಳು ಇದಕ್ಕೆ ಸೇರ್ಪಡೆಗೊಂಡು ಇದೀಗ 21 ದೇವಸ್ಥಾನಗಳು ನಮ್ಮ ಪ್ರತಿಷ್ಠಾನದ ಪ್ರಥಮ ವಿಶ್ವಸ್ತ ಮಂಡಳಿಯಲ್ಲಿದೆ. ಹಾಗೆ ಮಹಾಸಂಸ್ಥಾನದಲ್ಲಿರುವಂತಹ ನಡೆಯುವಂತಹ ಚಟುವಟಿಕೆಗಳ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ. ಮಹಾಸಂಸ್ಥಾನದಲ್ಲಿ ನಮ್ಮ ಆನೆಗುಂದಿ ಗುರುಸೇವಾ ಪರಿಷತ್ ಎಲ್ಲ ಕಡೆಗಳಲ್ಲಿಯೂ ಕೂಡ ಮಠ ಮತ್ತು ಸಮಾಜದೊಂದಿಗೆ ಒಂದು ಸಂಪರ್ಕ ಸೇತುವೆಯಾಗಿ ಕಾರ್ಯವನ್ನು ಎಸಗುತ್ತಾ ಇದೆ. ಹಾಗೆ ಮಠದಲ್ಲಿರುವಂತಹ ಶ್ರೀ ಸರಸ್ವತಿ ಮಾತೃಮಂಡಳಿಯು ಕೂಡ ಉತ್ತಮವಾದಂತಹ ಸೇವೆಯನ್ನು ನಡೆಸ್ತಾ ಇದೆ. ನಮ್ಮ ಮದೂರು ಮಠದ ಮಾತೃಮಂಡಳಿಯ ಸಂಘದ ಅದರ ಅಧ್ಯಕ್ಷರು ಕೂಡ ಈ ಒಂದು ಸರಸ್ವತಿ ಮಾತೃಮಂಡಳಿಯಲ್ಲಿ ಉಪಾಧ್ಯಕ್ಷರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಮತ್ತು ನಮ್ಮ ಆನೆಗುಂದಿ ಶ್ರೀ ಸರಸ್ವತಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಡೆಯುವಂತಹ ಚಟುವಟಿಕೆಗಳ ಬಗ್ಗೆ ಕೂಡ ತಮಗೆಲ್ಲ ತಿಳಿದೇ ಇದೆ. ಇದೀಗ ಬರುವ ತಿಂಗಳಲ್ಲಿ ನಮ್ಮ ಆನೆಗುಂದಿ ಸೂರ್ಯಚೈತನ್ಯ ಗ್ಲೋಬಲ್ ಹೈಸ್ಕೂಲ್ನ ನೋಂದಣಿ ಕಾರ್ಯ ಪೂರ್ಣಗೊಳ್ಳಲಿದೆ. ಅದಕ್ಕಿರುವಂತಹ ತಮ್ಮದೇ ಆದಂತಹ ಕೊಡುಗೆಯನ್ನೆಲ್ಲ ತಾವು ಸಲ್ಲಿಸಿದ್ದೀರಿ. ಇನ್ನೂ ಕೂಡ ಹೆಚ್ಚಿನ ದೇಣಿಗೆಯನ್ನು ನೀಡುವ ಮೂಲಕ ಆ ಒಂದು ಶಿಕ್ಷಣ ಸಂಸ್ಥೆ ನಮ್ಮ ಮಹಾಸಂಸ್ಥಾನದ ಸುಪರ್ದಿಗೆ ಬರುವಂತೆ ತಾವೆಲ್ಲರೂ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಬೇಕೆನ್ನುವುದಾಗಿ ಕೂಡ ಈ ಸಂದರ್ಭದಲ್ಲಿ ಮಹಾಸಂಸ್ಥಾನದ ವತಿಯಿಂದ ಅಸೆಟ್ನ ವತಿಯಿಂದ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಮಹಾಸಂಸ್ಥಾನದಲ್ಲಿರುವಂತಹ ಶ್ರೀ ಸರಸ್ವತಿ ಗೋವು ಮತ್ತು ಪರ್ಯಾವರಣ ಸಂರಕ್ಷಣಾ ಟ್ರಸ್ಟ್ ಎಂಬ ಒಂದು ಟ್ರಸ್ಟಿನ ಮೂಲಕ ಮಹಾಸಂಸ್ಥಾನದಲ್ಲಿ ಗೋಶಾಲೆಯ ಒಂದು ವ್ಯವಸ್ಥೆ ಅತ್ಯಂತ ಚೆನ್ನಾಗಿ ನಡೀತಾ ಇದೆ. ಅದರಲ್ಲಿ ಕೂಡ ಈ ಒಂದು ಚಾತುರ್ಮಾಸದ ವೇಳೆಯಲ್ಲಿ ಕೂಡ ತಾವು ಸೇವೆಯನ್ನು ಸಲ್ಲಿಸುವಂತಹ ಅವಕಾಶ ಇದೆ. ಹಾಗೆ ನಮ್ಮ ಈ ಚಾತುರ್ಮಾಸದ ಸಮಯದಲ್ಲಿ ಕಳೆದ ಬಾರಿ ತಾವು ಕಂಡಿರ್ಬೋದು, ನಮ್ಮ ಶ್ರೀ ನಾಗಧರ್ಮೇಂದ್ರ ಸರಸ್ವತಿ ಸಂಸ್ಕೃತ ವೇದ ಸಂಜೀವಿನಿ ಶಾಲೆಯ ಶ್ರೀ ಸರಸ್ವತಿ ಪೂರ್ವಛಾತ್ರ ಸಂಘದ ವತಿಯಿಂದ ನಡೆಯುವಂತಹ ವಿಶೇಷವಾದಂತಹ ಕಾರ್ಯಕ್ರಮಗಳು. ಈ ಬಾರಿ ಕೂಡ ಆ ಕಾರ್ಯಕ್ರಮಗಳು ಅವರು ಆಯೋಜನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಈ ಒಂದು ಚಾತುರ್ಮಾಸ ಸಮಾರಂಭ ಈಗಾಗಲೇ ಹೇಳಿದಂತೆ ಜುಲೈ 21ರಿಂದ ಸೆಪ್ಟೆಂಬರ್ 18 ತನಕ ನಡೆಯುವಂಥದ್ದು. ಅದು ಪ್ರತಿ ವಾರವನ್ನು ಕೂಡ ಬೇರೆ ಬೇರೆ ದೇವಸ್ಥಾನಗಳಿಗೆ ವಿಂಗಡಣೆಯನ್ನು ಮಾಡಲಾಗಿದೆ. ನಮ್ಮ ಮದೂರು ಮಠಕ್ಕೆ ಸಂಬಂಧಪಟ್ಟು ಸೆಪ್ಟೆಂಬರ್ 9ರಿಂದ ಸೆಪ್ಟೆಂಬರ್ 18 ತನಕ ಅಂದರೆ ಕೊನೆಯ ವಾರ ನಮ್ಮ ಸೇವಾವಧಿ ಬಂಗ್ರಮಂಜೇಶ್ವರ ಶ್ರೀ ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಹಾಗೆ ಮದೂರು ಶ್ರೀ ಕಾಳಿಕಾಂಬ ಮಠ ಇವರು ಜಂಟಿಯಾಗಿ ಈ 9 ದಿನಗಳ ಒಂದು ಸೇವೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಬೇಕಾದಂತಹ ಒಂದು ಹೊಣೆಗಾರಿಕೆ ನಮ್ಮಲ್ಲಿದೆ. ನಾವು ತಿಳ್ಕೊಳ್ಬೇಕಾದ ವಿಷಯ ಅಂತೇಳಿದರೆ, ಚಾತುರ್ಮಾಸ್ಯದ ಸಮಯದಲ್ಲಿ ಪ್ರಾರಂಭದ ದಿನಗಳಲ್ಲಿ ಗುರುಪಾದ ಪೂಜೆ ಎಲ್ಲ ಕಡಿಮೆ ಇರ್ತದೆ. ಆದರೆ ಕೊನೆಯ ದಿನಗಳಲ್ಲಿ ಅಂತೇಳಿದರೆ ಈ ಸೆಪ್ಟೆಂಬರ್ 9ರಿಂದ ಸೆಪ್ಟೆಂಬರ್ 18 ಅಂದರೆ ಅತ್ಯಂತ ಬಿಡುವು ಇರುವಂಥ ತುಂಬ ರಶ್ ಇರುವಂತಹ ಸಮಯ ಅಂತ ಹೇಳ್ಬೋದು. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕೊನೆಯ ಗಳಿಗೆಯಲ್ಲಿ ಗುರುಪಾದುಕಾ ಪೂಜೆಯನ್ನು ಸಲ್ಲಿಸುವಂತಹ ಒಂದು ವ್ಯವಸ್ಥೆ ನಾವು ಪ್ರತಿ ವರ್ಷವೂ ಕೂಡ ಕಂಡುಬರ್ತಾ ಇದೆ. ಆಗ ಆ ಸಂದರ್ಭದಲ್ಲಿ ನಮ್ಮ ಮಠದ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ವ್ಯವಸ್ಥೆಗಳಲ್ಲಿ ಕೂಡ ನಾವು ತೊಡಗಿಸಿಕೊಳ್ಬೇಕು. ಇದೀಗಾಗಲೇ ನಮ್ಮ ಕಳೆದ ದಿನಗಳಲ್ಲಿ ಮಠದಲ್ಲಿ ನಡೆದಂತಹ ಇದು ವಿಶೇಷವಾದಂತಹ ಸಮಾರಂಭ ಗುರುಗಳ ಪಟ್ಟಾಭಿಷೇಕ ವರ್ಧಂತ್ಯುತ್ಸವ ಹಾಗೆ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಕೂಡ ನಮ್ಮ ಮಠದ ವತಿಯಿಂದ ನಮ್ಮ ಯುವಕ ಸಂಘದವರು ಅತ್ಯಂತ ಯಶಸ್ವಿಯಾಗಿ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿ ಸೇವೆಯನ್ನು ಸಲ್ಲಿಸಿ ಎಲ್ಲರ ಜನ ಮನ್ನಣೆಗೆ ಅವರು ಪಾತ್ರರಾಗಿದ್ದಾರೆ. ಅವರು ಈ ಸಂದರ್ಭದಲ್ಲಿ ನಮ್ಮ ವಿಶೇಷವಾದಂತಹ ಮನವಿ ಅಂತೇಳಿದರೆ, ಈ ಒಂದು ನಮ್ಮ ಅವಧಿಯಲ್ಲಿ ವಿಶೇಷವಾಗಿ ಸೆಪ್ಟೆಂಬರ್ 9ರಿಂದ ಸೆಪ್ಟೆಂಬರ್ 18 ತನಕದ ಈ ಅವಧಿಯಲ್ಲಿ ಅವರ ಒಂದು ನಮಗೆ ನೀಡಿದಂತಹ ಒಂದು ಅವಧಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ತಾವು ಸೇವೆಯನ್ನು ಸಲ್ಲಿಸಬೇಕು. ಅಂದರೆ ಅಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಅಲ್ಲಿ ನೋಂದಣಿ ಆಗಿರ್ಬೋದು ಅಥವಾ ಗುರುಪಾದುಕಾ ಪೂಜೆಯ ವ್ಯವಸ್ಥೆ ಆಗಿರ್ಬೋದು ಅಥವಾ ಅಲ್ಲಿ ಸಂತರ್ಪಣೆ ವ್ಯವಸ್ಥೆ ಆಗಿರ್ಬೋದು, ಈ ಎಲ್ಲ ವ್ಯವಸ್ಥೆ ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವಂಥ ವ್ಯವಸ್ಥೆ ಇರ್ಬೋದು, ಎಲ್ಲದಲ್ಲಿಯೂ ಕೂಡ ತಾವು ಸಕ್ರಿಯರಾಗಿ ತೊಡಗಿಸಿಕೊಳ್ಬೇಕು ಅನ್ನುವಂತಹ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈ ಈ ಚಾತುರ್ಮಾಸ್ಯ ಸಮಾರಂಭದಲ್ಲಿ ಪ್ರತಿ ಶನಿವಾರ ವಿಚಾರಗೋಷ್ಠಿಯನ್ನು ಆಯೋಜಿಸುವಂಥ ವ್ಯವಸ್ಥೆ ಇದೆ. ಹಾಗೆ ಪ್ರತಿ ಭಾನುವಾರವೂ ಕೂಡ ವಿಶೇಷವಾದಂತಹ ಕಾರ್ಯಕ್ರಮಗಳಿದೆ. ಹಾಗೆ ಆಗಸ್ಟ್ 1ರಂದು ಗುರುಗಳ
ಜನ್ಮವರ್ಧಂತಿ ಕಾರ್ಯಕ್ರಮ ಹಾಗೆ ತುಲಾಭಾರ ಸೇವೆ ಕೂಡ ನಡೀಲಿಕ್ಕಿದೆ. ಹಾಗೆ ಪ್ರತಿದಿನವೂ ಕೂಡ ದುರ್ಗಾ ನಮಸ್ಕಾರ ಪೂಜೆ ಕೂಡ ನಡೆಯುವಂಥ ವ್ಯವಸ್ಥೆ ಇದೆ. ಅಂದರೆ 2 ತಿಂಗಳ ಕಾಲ ನಿರಂತರವಾಗಿ ದುರ್ಗಾ ನಮಸ್ಕಾರ ಸೇವೆ ಕೂಡ ದುರ್ಗಾ ನಮಸ್ಕಾರ ಪೂಜೆಯು ಕೂಡ ನಡೀಲಿಕ್ಕಿದೆ. ಇದರಲ್ಲಿ ಕೂಡ ನಮ್ಮ ಮಧೂರು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲರೂ ಕೂಡ ಹೆಚ್ಚಿನವರು ಭಾಗಿಗಳಾಗಬೇಕು. ಅಂದರೆ ನಿರಂತರವಾಗಿ ತಮ್ಮ ಅವಧಿಯಲ್ಲಿ ಹಾಗೆಯೇ ಅವಧಿಯಲ್ಲದರೂ ಕೂಡ ಈ ಒಂದು ಚಾತುರ್ಮಾಸದ ವೇಳೆಯಲ್ಲಿ ಪ್ರತಿ ಭಾನುವಾರವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಇಲ್ಲಿಯ ಯುವಕ ಸಂಘದವರು ಬಂದು ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂತಹ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈ ಚಾತುರ್ಮಾಸದ ವೇಳೆಯಲ್ಲಿ ಭಜನಾ ಕಾರ್ಯಕ್ರಮ ಇದೆ, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಮಠದ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಇಲ್ಲಿಯ ಮಾತೃಮಂಡಳಿಯವರು ಹಾಗೆ ಯುವಕ ಸಂಘದವರು ಕೂಡ ಸಾಂಸ್ಕೃತಿಕ ಭಜನಾ ಸಂಘದವರು ಕೂಡ ಕಾರ್ಯಕ್ರಮಗಳನ್ನು ನೀಡಬಹುದು. ಆ ಮೂಲಕ ಚಾತುರ್ಮಾಸ್ಯ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ನಡೆಯುವಂತೆ ತಾವೆಲ್ಲರೂ ತೊಡಗಿಸಿಕೊಳ್ಬೇಕನ್ನುವಂತಹ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈ 2 ತಿಂಗಳ ಅವಧಿಯಲ್ಲಿ ನಮಗೆ ಮಠದ ವತಿಯಿಂದ ಹೊರೆ ಕಾಣಿಕೆಯನ್ನು ಕೂಡ ಸಲ್ಲಿಸುವಂತಹ ವ್ಯವಸ್ಥೆ ಇದೆ. ಹಾಗೆ ಈಗಾಗಲೇ ಹೇಳಿದಂತೆ ಭಜನಾ ಕಾರ್ಯಕ್ರಮಗಳಲ್ಲಿ ಕೂಡ ಪ್ರತಿದಿನ ಭಾಗಿಯಾಗುವಂಥ ವ್ಯವಸ್ಥೆ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೂಡ ತೊಡಗಿಸಿಕೊಳ್ಳುವಂಥ ವ್ಯವಸ್ಥೆ ಇದೆ. ಎಲ್ಲ ನಿರಂತರ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯುವಂತೆ ನಾವೆಲ್ಲ ತೊಡಗಿಸಿಕೊಳ್ಳೋಣ. ಹಾಗೆಯೇ ನಮಗೆ ಈ ವರ್ಷ ನಮ್ಮ ನವಂಬರ್ 17ರಿಂದ 26ರ ತನಕ ಇಲ್ಲಿಯ ಸಮೀಪದ ಕಾವುಗೋಳಿ ಶಿವ ದೇವಸ್ಥಾನದಲ್ಲಿ ಚತುರ್ವೇದ ಯಾಗ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದರಲ್ಲಿ ಕೂಡ ಜಗದ್ಗುರುಗಳವರ ಸಾನ್ನಿಧ್ಯವನ್ನು ವಹಿಸಲಿಕ್ಕಿದ್ದಾರೆ. ಹಾಗೆ ನಮ್ಮ ಮಹಾಸಂಸ್ಥಾನದ ವೇದ ವಿದ್ಯಾರ್ಥಿಗಳು ಅದರಲ್ಲಿ ಕೂಡ ಭಾಗಿಗಳಾಗಲಿಕ್ಕಿದ್ದಾರೆ. ಆ ಸಂದರ್ಭದಲ್ಲಿ ಗುರುಗಳ ಒಂದು ಮೊಕ್ಕಾಂ ಈ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಮಠದಲ್ಲಿ ಇರುವಂತಹ ಒಂದು ಬಯಕೆ ಕೂಡ ನಮ್ಮ ಅಪೇಕ್ಷೆ ಕೂಡ ನಮ್ಮದಿದೆ. ಅದರಲ್ಲಿ ಕೂಡ ನಾವು ಆ ಸಂದರ್ಭದಲ್ಲಿ ಕೂಡ ತಾವೆಲ್ಲ ಭಾಗಿಗಳಾಗಬೇಕು, ಗುರುಗಳ ಸೇವೆಯನ್ನು ಸಲ್ಲಿಸಬೇಕು. ಹಾಗೆ 2 ತಿಂಗಳ ಚಾತುರ್ಮಾಸದ ಅವಧಿಯಲ್ಲಿ ತಾವೆಲ್ಲರೂ ಗುರುಗಳ ಸೇವೆಯನ್ನು ಸಲ್ಲಿಸುವ ಮೂಲಕ ಗುರುಗಳ ಅನುಗ್ರಹ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗಬೇಕು ಅನ್ನುವಂತಹ ಭಿನ್ನವನ್ನು ಮಾಡಿಕೊಳ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ವಂದನೆಗಳು. ಕೊಂಡೆಯವರು ಗಂಗಾಧರ ಆಚಾರ್ಯರವರು ಈಗಾಗಲೇ ಗುರುಗಳ ವಚನದ ಬಗ್ಗೆ ಅಥವಾ ಗುರು ಮಾಹಿತಿಯ ಬಗ್ಗೆ 2 ಮಾತನ್ನು ಆಡಬೇಕು ಅಂತ ಅವರನ್ನು ವಿನಂತಿಸ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ವೇದಾಂತಾಚಾರ್ಯಮಾಚಾರ್ಯ ಭಾಸ್ಕರಂ ಜ್ಞಾನ ಭಾಸ್ಕರಂ ಧರ್ಮ ಸಂಸ್ಥಾಪಿನ ಮಂದೆ ಕಾಳಹಸ್ತಂ ಜಗದ್ಗುರು. ಸಪರಿವಾರ ಸಮೇತ ಶ್ರೀ ಕಾಳಿಕಾಂಬ ಮಾತೆಗೆ ವಂದಿಸ್ತಾ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತಹ ಪೂಜ್ಯ ಜಗದ್ಗುರುಗಳ ಸದ್ದಿನಾನಕ್ಕೆ ಸಾಷ್ಟಾಂಗವಾಗಿ ಪರಮಾಡುತ್ತಾ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿಯವರಾದಂಥ ಲೋಕೇಶಾಚಾರ್ಯ ಹಾಗೂ ಕೋಶಾಧಿಕಾರಿಗಳಂಥ ರವೀಂದ್ರಾಚಾರ್ಯ ವಂದಿಸ್ತಾ ಪ್ರತಿಷ್ಠಾನದ ವಿವಿಧ ಸಮಿತಿಗಳ ಪದಾಧಿಕಾರಿಗಳಿಗೆ ಅದೇ ರೀತಿಯಲ್ಲಿ ಈ ಕ್ಷೇತ್ರದ ಪದಾಧಿಕಾರಿಗಳಿಗೆ ವಂದಿಸ್ತಾ ನನ್ನ ಮುಂಭಾಗದಲ್ಲಿ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಉಪಸ್ಥಿರತಕ್ಕಂತಹ ಈ ಕ್ಷೇತ್ರದ ಸದಸ್ಯರೇ ಹಾಗೂ ಎಲ್ಲ ಬಂಧುಗಳಿಗೆ ವಂದಿಸ್ತಾ ಬಹುಶಃ ಗುರುಗಳ ಬಗ್ಗೆ ಈ ಕ್ಷೇತ್ರದಲ್ಲಿ ಹೇಳತಕ್ಕಂಥ ವಿಚಾರಗಳಿಲ್ಲ. ಗುರುಗಳ ಪರಮಪೂಜ್ಯ ಜಗದ್ಗುರುಗಳ ಒಂದು ಪೀಠದ ಪ್ರಾರಂಭಕ್ಕೆ ಈ ಕ್ಷೇತ್ರದ ಕೊಡುಗೆ ಅನನ್ಯವಾದಂಥದ್ದು. ಅಲ್ಲಿ ಗುರುಭಕ್ತಿಯ ಬಗ್ಗೆ ಗುರುಗಳಿಗೆ ಯಾವ ರೀತಿಯ ಸೇವೆ ಸಲ್ಲಿಸುವ ಇದರ ಬಗ್ಗೆ ನಾನು ಹೇಳಬೇಕಂತಿಲ್ಲ. ಆದರೂ ಕಳೆದ 9 ವರ್ಷಗಳಿಂದ ಪಡುಗುತ್ತಿಯಾರ ಮಠದಲ್ಲಿ ಪರಮಪೂಜ್ಯ ಜಗದ್ಗುರುಗಳವರು ಚಾತುರ್ಮಾಸ ವ್ರತವನ್ನು ಆಚರಿಸಿದ್ದಾರೆ. ಅದರ ಪೂರ್ವಭಾವಿ ಇಲ್ಲಾದರೂ ಕೂಡ ಪ್ರತಿ ವರ್ಷ ಚಾತುರ್ಮಾಸ ಸಂದರ್ಭದಲ್ಲಿ ಪೂರ್ವಭಾವಿಯಾಗಿ ಈ ಕ್ಷೇತ್ರದ ಸಾನ್ನಿಧ್ಯಗಳ ತಾಯಿಯ ಅನುಗ್ರಹ ಬೇಡೋದಕ್ಕೋಸ್ಕರವಾಗಿ ಕ್ಷೇತ್ರದ ಪರಮಪೂಜ್ಯ ಜಗದ್ಗುರುಗಳು ಸಂದರ್ಶನಗೈತಾ ಇದ್ದಾರೆ. ಜೊತೆಗೆ ಪ್ರತಿಷ್ಠಾನದ ಸದಸ್ಯರು ಪದಾಧಿಕಾರಿಗಳು ಆಮಂತ್ರಣ ಕೊಡುವುದಕ್ಕಾಗಿ ಬರುತ್ತಿದ್ದಾರೆ. ಅಂತಹ ಸಂದರ್ಭದಲ್ಲಿ ನಾವಿದ್ದೇವೆ. ಇವತ್ತು ಬೆಳಿಗ್ಗೆ ಕಾಂಜಂಗಾಡಲ್ಲಿ ಆ ಒಂದು ಕಾರ್ಯಕ್ರಮ ಆಗಿ ಇಲ್ಲಿ ವಿಳಂಬವಾಗಿ ಆದರೂ ಕೂಡ ಯಾವಾಗ ಏನೇನು ಕಾರ್ಯಕ್ರಮ ಆಗ್ತಾವೋ ಅದೆಲ್ಲ ಪೂರ್ವ ನಿಶ್ಚಿತ ಆಗಿರುತ್ತೆ. ನಾವು ಹೇಳಿದಾಗೆ ಅದಲ್ಲ, ಗುರುಗಳ ಕಾರ್ಯಕ್ರಮ ಯಾವಾಗ ಆಗ್ತದೆ ಆಗ ಆಗ್ತದೆ ಅಷ್ಟೇ. ನಾವು ಬೇರೆಲ್ಲ ಕಾರ್ಯಕ್ರಮಗಳು ನಾವು ಎಷ್ಟು ಕಾಯ್ತೇವೆ, ಆದರೂ ನಾವು ಕೆಲವೊಮ್ಮೆ ಸಂದರ್ಭಗಳನ್ನು ಒದಗಿಸಿ ಬಂದಾಗ ನಾವು ಅದಕ್ಕೆ ಅಡ್ಜಸ್ಟ್ ಮಾಡಿ ಹೋಗಬೇಕಾಗ್ತದೆ. ಈ ರೀತಿಯಲ್ಲಿ ಯಾಕೆ ಗುರುಗಳು ಎಷ್ಟು ನಾವೆಲ್ಲ ಗುರುಗಳ ಅಂದರೆ ಏನು ಅಂತ ಹೇಳಿ ನಾನು ಹೇಳಬೇಕಂತ ಇಲ್ಲ. ಈ ಜೀವನದಲ್ಲಿ ಅಥವಾ ಈ ಲೋಕದಲ್ಲಿ ಏನು 2 ಪವಿತ್ರ ಕ್ಷೇತ್ರಗಳಂತಿದ್ರೆ, ಒಂದು ಅದು ತಾಯಿಯ ಮಡಿಲು, ಇನ್ನೊಂದು ಗುರುವಿನ ಪಾದ ಅಂತ. ಪವಿತ್ರ ಕ್ಷೇತ್ರಗಳು, ಅದಕ್ಕಿಂತ ಪವಿತ್ರ ಕ್ಷೇತ್ರಗಳಿಲ್ಲ.
ನಾವು ಯಾವ ಕ್ಷೇತ್ರಗಳಿಗೆ ಹೋದ್ರೂ ಕೂಡ ಆ 2 ಕ್ಷೇತ್ರಗಳಿಂದ ಪವಿತ್ರ ಕ್ಷೇತ್ರಗಳಿಲ್ಲ. ಅದಕ್ಕೆ ಗುರುಗಳನ್ನು ಶ್ರೀಪಾದರು ಅಂತ ಹೇಳ್ತಾರೆ. ಅವರ ಪಾದದಲ್ಲಿ ಲಕ್ಷ್ಮಿ ವಾಸ ಇರ್ತದೆ, ಅದಕ್ಕೋಸ್ಕರ ಶ್ರೀಪಾದರು ಅಂತ ಹೇಳ್ತಾ ಇದ್ದಾರೆ. ಯಾಕೆ ನಾವು ಏನು ಇದ್ರೂ ಕೂಡ ಗುರು ನೆಲೆ ಇಲ್ಲಂಗಿಲ್ಲ ವರಿ ನೆಲೆ ಇಲ್ಲ ಅಂತ ಹೇಳ್ತಾರೆ. ನಾವೊಂದು ಜ್ಯೋತಿಷ್ಶಾಸ್ತ್ರದಲ್ಲಿ ನೋಡುವಾಗ ಪ್ರಥಮವಾಗಿ ನೋಡುವಂಥ ಗುರು ಯಾವ ಕ್ಷೇತ್ರದಲ್ಲಿದ್ದಾನೆ ಅಂತ. ಅದಕ್ಕೆ ಗುರುಯಲ್ಲಿ ಗಟ್ಟಿಯಲ್ಲಿದ್ದರೆ ಯಾವುದೇ ತೊಂದರೆ ಇಲ್ಲ, ದೇವರು ಮತ್ತೆ ಅನುಗ್ರಹ ಕೊಡ್ತಾರಂತೆ. ಗುರುಗಳ ಆಶೀರ್ವಾದ ಪ್ರಥಮ ಬೇಕು. ಗುರುಭ್ಯೋ ನಮಃ ಅಂತ ಹೇಳಿದ ನಂತರವೇ ಮಾತೃಭ್ಯೋ ತ್ರಿದೇವ ಹೇಳ್ತೇವೆ ನಾವು. ತಾಯಿಯನ್ನು ವಂದಿಸಿ ಗುರುಗಳನ್ನು ವಂದಿಸಿ. ಯಾವುದು ಒಂದು ಮನೆ ಅಂತ ಹೇಳಿದ್ರೆ ಒಂದು ಯೂನಿವರ್ಸಿಟಿ, ತಾಯಿ ಅಂತ ಹೇಳಿದ್ರೆ ಒಂದು ದೇವರು ಅಂತ ಹೇಳ್ತಾರೆ, ಒಂದು ಟೀಚರ್ ಕುಲ ಅಂತ ಹೇಳ್ತಾರೆ. ಹಾಗೆ ಗುರುಗಳು ಜ್ಞಾನವನ್ನು ಕೊಡ್ತಾರೆ, ತಾಯಿ ಎಲ್ಲವನ್ನು ನಮಗೆಲ್ಲವನ್ನು ಕಲಿಸ್ತಾರೆ ಅಂತ ಹೇಳ್ತಾರೆ. ಹೀಗೆ 2 ಕ್ಷೇತ್ರಗಳು, ಒಂದು ತಾಯಿಯ ಮಡಿಲು, ಒಂದು ಗುರುಗಳ ಪಾದ. ಇದು ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ತೀರ್ಥಕ್ಷೇತ್ರವಾಗಿ ಕಾಣುವಂಥದ್ದು ಇದು. ಯಾಕೆಂತ ಹೇಳಿದರೆ ನಾವು ಏನೂ ಇಲ್ಲದ್ರೂ ಸಾಧ್ಯ ಇಲ್ಲ. ಗುರುಗಳ ಒಂದು ಆಶೀರ್ವಾದ ಇದ್ದರೆ ನಾವು ಏನನ್ನು ಸಾಧಿಸ್ಬೋದು. ಶಂಕರಾಚಾರ್ಯರ ಒಬ್ಬರು ಶಿಷ್ಯರಿದ್ರಂತೆ, ಎಲ್ಲ ತುಂಬ ಶಿಷ್ಯರಿದ್ದರು. ಆದರೆ ಒಂದು ಶಿಷ್ಯ ಅವನು ಅಷ್ಟು ಆ್ಯಕ್ಟಿವ್ ಇರಲಿಲ್ಲ, ಆದರೂ ಕೂಡ ಗುರುಭಕ್ತಿ ಅಂತ ಬಹಳ ಇತ್ತು. ಆದರೂ ಬಾಕಿ ಶಿಷ್ಯಂದ್ರೆಲ್ಲ ಅವರನ್ನು ತುಂಬ ಶಾಸ್ತಾರ ಭಾವನೆಯಿಂದ ಕಾಣ್ತಿದ್ರು. ಅದಕ್ಕೆ ಗುರುಗಳಿಗೆ ಅದನ್ನು ಇನ್ನೊಬ್ಬರಿಗೆ ತೋರಿಸ್ಬೇಕಂತ ಒಂದು ಅವಶ್ಯಕತೆ ಇತ್ತು. ಹಾಗೆ ಆ ನದಿಯ ಆ ಕಡೆ ಆ ಶಿಷ್ಯ ಬಟ್ಟೆ ಒಗಿತಿದ್ದಂತೆ ಒಂದು ದಿವಸ. ಬಾಕಿ ಶಿಷ್ಯಂದ್ರೆ ನೋಡ್ತಿದ್ರು. ಆಗ ಗುರುಗಳು ನದಿ ಈ ಕಡೆಯಿಂದ ಅವನು ಕರೀತಾರೆ, ಇಲ್ಲಿ ಬಾ ಅಂತ ಹೆಸರು ಹೇಳಿ ಕರೀತಾರೆ. ಕರಿವಾಗ ಅವನಿಗೆ ಬೇರೆ ಯಾವುದು ಕೇಳಿಸ್ಲಿಲ್ಲ, ಗುರುಗಳು ಕರೆದದ್ದು ಮಾತ್ರ ಕೇಳಿಸಿದಂತೆ. ನದಿಯ ಮೇಲೆ ನಡ್ಕೊಂಡು ಬರ್ತಾನಂತೆ. ನದಿಯ ಮೇಲೆ ನಡ್ಕೊಂಡು ಬರುವಾಗ ಅಲ್ಲಲ್ಲಿ ಕಾಲಿಟ್ಟಲ್ಲಿ ತಾವರೆ ಹೂಗಳು ಹರಳಿದ್ದವಂತೆ. ಅವನಿಗೆ ಪದ್ಮಪಾದ ಅಂತ ಹೆಸರಾಯಿತು. ಅವ್ರು ಶಂಕರಾಚಾರ್ಯ ಒಂದು ಉತ್ತಮ ಶಿಷ್ಯನಾಗಿ ಬೆಳಗ್ತಾನಂತೆ. ಹಾಗೆ ನಾವು ಏನಿಲ್ಲದ್ರೂ ಗುರುಗಳ ಆಶೀರ್ವಾದ ಇದ್ದರೆ ನಮ್ಮಲ್ಲಿ ಏನು ಕೂಡ ನಮ್ಮ ಜೀವನದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ. ನಮ್ಮ ಜಾತಕದಲ್ಲಿ ನಾವು ನಮ್ಮ ಗುರು ಏನು ಗಟ್ಟಿ ಇಲ್ಲ ಅಂತ ಹೇಳಿದ್ರು ಕೂಡ ನಮ್ಮ ಸ್ವಂತ ಅನುಭವದ ಹೇಳ್ತಾರಂಥದ್ದು, ಗುರುಗಳ ಸಾನ್ನಿಧ್ಯ ನಾವು ಜೊತೆಗಿದ್ದಾಗ ಅದು ಯಾವುದು ನಮಗೆ ಲೆಕ್ಕಕ್ಕೆ ಬರುವುದಿಲ್ಲ. ನಮ್ಮ ಜೀವನದಲ್ಲಿ ಎಲ್ಲವನ್ನು ಸಾಧಿಸಲಿಕ್ಕೆ ಆಗ್ತದೆ ಅಂತ ಒಂದು ನೆಲೆ ಗುರುಗಳದ್ದು. ಯಾಕೆಂದರೆ ಒಬ್ಬರು ಹಿರಿಯರು ಹೇಳಿದರು, ಒಂದು ಮರದಲ್ಲಿ ಒಂದು 100 ಕಾಗೆಗಳಿದ್ರೆ ಆ ಕಾಗೆಗೆ 100 ಕಾಗೆಯಲ್ಲಿ ಓಡಿಸ್ಬೇಕಾದ್ರೆ 100 ಕಲ್ಲೆಸಬೇಕಂತ ಇಲ್ಲ, ಒಂದು ಕಲ್ಲೆಸಿದ್ರೆ 100 ಕಾಗೆಗಳಿಗೆ ಓಡ್ತದೆ. ಹಾಗೆ ಎಷ್ಟು ನಮ್ಮ ಜೀವನದಲ್ಲಿ ನಾವು ಪಾಪಗಳು, ನಮ್ಮ ಏನು ಕೆಟ್ಟ ವಿಷಯಗಳಾದ್ರೂ ಇದ್ರೂ ಕೂಡ, ದೋಷಗಳಿದ್ರೂ ಕೂಡ ಗುರುಗಳ ಸಾನ್ನಿಧ್ಯದ ಒಂದು ಮಾತು, ಒಂದು ಅನುಗ್ರಹ ಇದ್ದರೆ ಆ ಎಲ್ಲ ದೋಷಗಳು ದೂರ ಆಗ್ತದಂತೆ. ಹಾಗೆ ಒಂದು ಕಲ್ಲು ಬಿಸಾಡಿದ 100 ಕಾಗೆದ್ದು ಓಡಿದ ಹಾಗೆ ಆ ಒಂದು ಅನುಗ್ರಹದಿಂದ ನಮ್ಮೆಲ್ಲ ಜೀವನಾಂತರದ ಪರಮ ಏನು ದೋಷಗಳಿದ್ದು ಕೂಡ ದೂರ ಆಗ್ತದಂತೆ. ಅಂತ ಒಂದು ಅನುಗ್ರಹ ಗುರುಗಳದ್ದು. ಆ ಅನುಗ್ರಹ ನಮಗೆ ಸಿಗಬೇಕಿದ್ರೆ ನಾವು ಗುರುಗಳ ಸಾನ್ನಿಧ್ಯದಲ್ಲಿ ಮನಸ ವಾಚ ಕರ್ಮಣ ನಾವೆಲ್ಲ ತ್ರಿಕರಣ ಶುದ್ಧವಾಗಿ ಅದನ್ನು ಭಾಗವಹಿಸಬೇಕು. ಯಾವುದಕ್ಕೆ ಯಾರೂ ಕಾಣಲಿಕ್ಕೂ ಅಲ್ಲ, ಯಾರೂ ಮೆಚ್ಚಿಸಿಕೊಳ್ಳಿಕ್ಕೂ ಅಲ್ಲ. ನಮ್ಮ ಅಂತರಾಳದ ಒಂದು ಪರಿಶುದ್ಧತೆಯಿಂದ ಭಾಗವಹಿಸಿದಾಗ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ ಇದೆ. ಆ ಒಂದು ವೈಬ್ರೇಷನ್ಸ್, ಹೇಗೆ ನಾವು ಟಿವಿಯನ್ನು ಸೆಟ್ ಮಾಡಿ ಅದು ಮೇಲೆ ನಾವು ಡಿಶನ್ನು ಚೇಂಜ್ ಮಾಡ್ತೇವೆ, ತಿರುಗಿಸಿದಾಗ ಅದು ಆ ಒಂದು ವೈಬ್ರೇಷನ್ ಸಿಗ್ತದೆ. ಹೇಗೆ ಆ ವೈಬ್ರೇಷನ್ ಸಿಗ್ತದೋ, ಮೊಬೈಲ್ಗೆ ನಾವು ವೈಬ್ರೇಷನ್ ಸಿಗ್ತದೋ, ಹಾಗೆ ಆ ಗುರುಪೀಠದ ಒಂದು ವೈಬ್ರೇಷನ್ ನಮಗೆ ಸಿಕ್ಕಿದಾಗ ಜೀವನದಲ್ಲಿ ನಿರಂತರವಾಗಿ ಆ ಬೆಳಕು ಸಿಗ್ಲಿಕ್ಕೆ ಸಾಧ್ಯ ಇದೆ. ಆ ಒಂದು ಕನೆಕ್ಷನ್ ನಮಗೆ ಸಿಗ್ಲಿಕ್ಕೆ ಸಾಧ್ಯ. ಅದನ್ನು ನಮ್ಮ ಮುಂದಿನ ತಲೆಮಾರು ಭಾಗಿಸಬೇಕಾದ್ರೆ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೂಡ ಆ ವೈಬ್ರೇಷನ್ ನಾವು ಕೊಡಬೇಕು. ಅದು ಕೊಟ್ಟಾಗ ಮಾತ್ರ ಟಿವಿಯಲ್ಲಿ ಚಿತ್ರ ಕಾಣ್ತದೆ. ಡಿಶ್ ತಿರುಗಿಸಿ ಆ ಮುಖಕ್ಕೆ ಕೊಟ್ಟಾಗ ಮಾತ್ರ ಆ ಚಿತ್ರ ಕಾಣುವ ಹಾಗೆ ಜೀವನದಲ್ಲಿ ನಾವು ನಮ್ಮ ಮುಖವನ್ನು ಆ ಗುರುಪೀಠದ ಕಡೆಗೆ ತಿರುಗಿಸಿ ಆ ಸೆಟ್ ಮಾಡಿಕೊಳ್ಬೇಕು. ಆ ಸೆಟ್ ಮಾಡಿಕೊಂಡಾಗ ನಮಗೆ ಆ ವೈಬ್ರೇಷನ್ ಸಿಗ್ತಾ ಹೋಗ್ತದೆ. ಮತ್ತು ಯಾವುದೇ ಬೇರೆ ವೈಬ್ರೇಷನ್, ನೆಗೆಟಿವ್ ವೈಬ್ರೇಷನ್ಸ್ ಬರೋದಿಲ್ಲ. ಈ ರೀತಿಯ ಒಮ್ಮೆ ಗುರುಗಳು ವಿಶೇಷವಾಗಿ ಹೇಳ್ತಾರೆ, ನಮ್ಮ ಯಾವಾಗಲೂ ಮನಸ್ಸನ್ನು ಒಂದು ಶಾಂತತೆಯಲ್ಲಿ ಅಂಥದ್ದು ಇಡಬೇಕಾದ್ರೆ ನಮಗೆ ಆ ಗುರುಗಳ ಸಾನ್ನಿಧ್ಯ ಬೇಕು. ಯಸ್ಯ ಶಾಂತ ಮನಸ್ಸದ ಅಂತ ಗುರುಗಳು ಯಾವಾಗಲೂ ಹೇಳ್ತಾ ಇದ್ದಾರೆ. ನಮ್ಮ ಮನಸ್ಸನ್ನು ಶಾಂತ ಇರಬೇಕಾದ್ರೆ ಯಾವಾಗ ತಿಳಿ ನೀರಿನಲ್ಲಿ ಒಂದು ಕಲ್ಲು ಬಿದ್ದಾಗ ಅದು ರಿಂಗ್ ಆಗಿ ನಮ್ಗೆ ತಳಭಾಗ ಕಾಣಿಸ್ತಿಲ್ಲವೋ, ಅದು ಶಾಂತವಾಗಿದ್ದಾಗ ತಳಭಾಗ ಕಾಣಿಸ್ತದೆ. ಜೀವನದ ಎಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದು ಗುರುಗಳ ಅನುಗ್ರಹದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ನಾವೆಲ್ಲ ಆ ಗುರುಪೀಠದ ಒಂದು ಆ ವೈಬ್ರೇಷನನ್ನು ಪಡ್ಕೊಳ್ಳೋಣ. ಗುರುಗಳ ಒಂದು ದಿವ್ಯ ಸಾನ್ನಿಧ್ಯದ ಒಂದು ಶಕ್ತಿಯನ್ನು ನಾವು ಪಡ್ಕೊಂಡಾಗ ನಮ್ಮ ಜೀವನದಲ್ಲಿ ಎಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದು ನಮಗೆ ಸಾಧ್ಯವಾಗಬೇಕಾದ್ರೆ ನಾವು ಹೆಚ್ಚು ಆ ಸಾನ್ನಿಧ್ಯಕ್ಕೆ ಬರಬೇಕು. ಆ ಸಾನ್ನಿಧ್ಯದ ಏನು ಪಾದಪೂಜೆಯಲ್ಲಿ ಇರ್ಬೋದು, ಅವರ ಸೇವೆಯಲ್ಲಿ ಗುರು ಸೇವೆಯಲ್ಲಿ ಇದ್ದರೆ ಅಲ್ಲಿ ಭಾಗವಹಿಸಿದಾಗ ಮಾತ್ರ ನಮಗೆ ಸಿಕ್ಕಲಿಕ್ಕೆ ಸಾಧ್ಯ. ಅಂತಹ ಪಾದಪೂಜೆಯಲ್ಲಿ ನಾವು ನಿರಂತರವಾಗಿ ಭಾಗವಹಿಸೋಣ, ಅಥವಾ ಗುರು ಸೇವೆಯಲ್ಲಿ ನಾವು ಭಾಗವಹಿಸೋಣ. ಚಾತುರ್ಮಾಸ್ಯ 2 ತಿಂಗಳಲ್ಲಿ ನಾವು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹಲವು ಕಾರ್ಯಕ್ರಮದಲ್ಲಿ ಜರುಗ್ತದೆ. ಆ ಸಂದರ್ಭದಲ್ಲಿ ನಾವು ಸೇವೆ ಮಾಡಿದಾಗ ವಿಶೇಷ ಅದಕ್ಕೆ ಫಲ ಸಿಗ್ತದೆ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಚಾತುರ್ಮಾಸ ಸಂದರ್ಭದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ತ್ರಿಕರಣಪೂರ್ವಕವಾದಂತಹ ಸೇವೆಯನ್ನು ಗುರುಗಳಲ್ಲಿ ಮಾಡಿ ಅವರ ಆ ಅವರ ಆಶೀರ್ವಾದಕ್ಕೆ ನಾವು ಭಾಗಿಯಾಗೋಣ ಅಂತ ಹೇಳ್ತಾ ಮತ್ತೆ ಆ ಸಾನ್ನಿಧ್ಯಕ್ಕೆ ಹೋಗುವಂಥ ಅವಕಾಶ ನಮಗೆ ಸಿಕ್ಕಲಿ ಅಂತ ಆಶಿಸ್ತಾ ನಮ್ಮ ಸಂದರ್ಭಕ್ಕಾಗಿ ವಂದಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ಆಶೀರ್ವಚನದ ಪ್ರಭಾವ ಎಷ್ಟಿದೆ ಅಂತ ಹೇಳೋಂಥ ಬಗ್ಗೆ ಭಾಳಷ್ಟು ವಿಶೇಷವಾಗಿ
ಜನರ ಮನದಟ್ಟುವಂತೆ ವಿಚಾರಗಳನ್ನು ಮಂಡಿಸಿದ್ದಾರೆ. ಶ್ರೀಯುತ ಗಂಗಾಧರಾಚಾರ್ಯ ಇವರಿಗೆ ವಂದನೆಗಳು. ಮುಂದೆ ನಾವು ನಿರೀಕ್ಷಿಸುವಂಥ ಈಗಾಗಲೇ ಗುರುಗಳ ಬಗ್ಗೆ ಕೇಳಿದ್ದಾರೆ. ಅದೇ ರೀತಿ ಈಗಾಗಲೇ ಅಮೃತ ಸದೃಶ ಆದಂಥ ಆಶೀರ್ವಚನವನ್ನು ಶ್ರೀಗಳವರಿಂದ ಕೇಳಿ ನಾವು ಪುನೀತರಾಗೋಣ. ಈಗ ಮುಂದೆ ಕಾರ್ಯಕ್ರಮದಂತೆ ಪೂಜ್ಯರಿಂದ ಆಶೀರ್ವಚನ. ಪುಸ್ತಕಧಾರಣಿ ಮುಕ್ತಾಹಾರ ಸಮಾಯುಕ್ತ ವಾಚಿತಿಷ್ಠತು ಮೇ ಸದಾ ಯಾವರ್ಣ ಪದವಾಕ್ಯಾರ್ಥ ಗದ್ಯ ಪದ್ಯ ಸ್ವರೂಪಿಣಿ ವಾಚಿನರ್ತತು ಮೇ ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಚಾತುರ್ಮಾಸ್ಯದ ಪೂರ್ವಭಾವಿಯಾಗಿ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಕ್ಷೇತ್ರಗಳ ಸಂದರ್ಶನ ಮಾಡಿ ಚಾತುರ್ಮಾಸ್ಯ ವ್ರತ ಸಂಕಲ್ಪವನ್ನು ಕೈಗೊಳ್ಳುವುದು ನಾವು ಮೊದಲಿಂದಲೂ ಮಾಡಿಕೊಂಡು ಬಂದಿರತಕ್ಕಂತಹ ಸಂಪ್ರದಾಯ. ನಮ್ಮ ಅಧ್ಯಕ್ಷರು ಹೇಳುವಾಗ ಗುರುಗಳೇ ಬಂದು ಪತ್ರಿಕೆ ಕೊಡ್ತಿದ್ದಾರೆ ಅಂತ ಹೇಳಿದರು. ಅದು ನಾವು ಕ್ಷೇತ್ರ ಸಂದರ್ಶನಕ್ಕೆ ಮಾಡಲಿಕ್ಕೆ ಬರೋದು, ಪತ್ರಿಕೆ ಕೊಡಲಿಕ್ಕೆ ಪ್ರತಿಷ್ಠಾನದಲ್ಲೂ ಬರೋದು. ಅದು ಒಟ್ಟೊಟ್ಟಿಗೆ ಆಗೋದ್ರಿಂದ ಕೆಲವರಿಗೆ ಹಾಗೆ ಅನ್ನಿಸ್ತದೆ. ಹಾಗಂತೇಳಿ ನಿಮ್ಮನ್ನು ಬರಬೇಡಿ ಅಂತ ನಾನೇನು ಹೇಳೋದಿಲ್ಲ. ನೀವೆಲ್ಲ ಬರಬೇಕು ಅಂತ ಅಪೇಕ್ಷೆ ಕೂಡ ನಮ್ಮದಿದೆ. ಅದು ಪತ್ರಿಕೆ ಕೊಡುವ ಜವಾಬ್ದಾರಿ ನಮ್ಮ ಪ್ರತಿಷ್ಠಾನದವರದು. ಹಾಗೆ ಬೆಳಗ್ಗೆ 12 ಗಂಟೆಗೆ ಸಮಯ ಇದ್ದದ್ದು, ಆದರೆ ನಾವು 12 ಗಂಟೆಗೆ ಕಾಂಜಂಗಾಡಿಗೆ ಹೋದದ್ದು. ಅಲ್ಲಿ 10 ಗಂಟೆಗೆ ಮುಟ್ಟಬೇಕಿತ್ತು. ನಾವು ನಿರೀಕ್ಷೆ ಮಾಡಿದ ಸಮಯದಲ್ಲಿ ನಾವು ಮುಟ್ಟಲಿಕ್ಕೆ ಆಗಲಿಲ್ಲ ಅಂದರೆ ಭಗವಂತನ ಇಚ್ಛೆ ಇರಲಿಲ್ಲ ಅಂತ ಅಷ್ಟೇ. ಬೇಗ ಹೊರಟದ್ದೇನೂ ಸತ್ಯ, ಆದರೆ ಹೊರಟ ಸಮಯಕ್ಕೆ ಸರಿಯಾಗಿ ಬೇರೆ ಬೇರೆ ಜನ ಬಂದರು, ಮಾತಾಡಲಿಕ್ಕೆ ಕೂತ್ಕೊಂಡ್ರು. ಮಧ್ಯೆ ಎದ್ದು ಹೋಗ್ಲಿಕ್ಕೆ ಆಗಲಿಲ್ಲ. ದೂರದ ಗೋವಾದಿಂದ ಕೆಲವರು ಬಂದಿದ್ದರು. ಎಲ್ಲ ಅವರ ಮಗ ಅಲ್ಲ ಇದ್ದಂಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದರು ಮಾತಾಡುವಾಗ. ಮತ್ತೆ ಹಾಗೆ ಎದ್ದು ಹೋದರೆ ಮತ್ತು ಅವರಿಗೆ ಇಷ್ಟು ದೂರ ಬಂದು ಒಂದೆರಡು ಮಾತಾಡಲಿಲ್ಲ ಅಂತ ಅಭಿಪ್ರಾಯ ಬರ್ತದೆ ಅನ್ನೋ ಕಾರಣಕ್ಕೆ ಒಂದು ಮಾತಾಡಿ ಬರುವಾಗ ತಡ ಆಯಿತು. ಹಾಗೆ ಕಾಂಜಂಗಾಡಿಗೆ ಹೋಗೋದು ಲೇಟ್ ಆಯಿತು, ಮಧೂರಿಗೆ ಬರೋದು ತಡ ಆಯಿತು. ಎಷ್ಟು ತಡ ಆದರೂ ಕೂಡ ನೀವು ನಿರೀಕ್ಷೆಯನ್ನು ಇಟ್ಟುಕೊಂಡು ಕಾಯ್ತಾ ಇದ್ರಿ, ತುಂಬ ಸಂತೋಷ. ನಾವು ತಡ ಆದೆವು ಅಂಥೇಳಿ ನಿಮ್ಮ ಮನಸ್ಸು ಬಾಡಲಿಲ್ಲ. ನೀವು ನಿರೀಕ್ಷೆಯ ಹಸಿಯಲ್ಲೇ ಇದ್ದುಕೊಂಡು ಈ ಕಾರ್ಯಕ್ರಮವನ್ನು ಇದುವರೆಗೆ ಉಪಸ್ಥಿತಿ ಇದ್ದಿದ್ದು ಚೆಂದಗಾಣಿಸಿಕೊಳ್ತಾ ಇದ್ದೀರ. ಗಂಗಾಧರಾಚಾರ್ಯ ಹೇಳಿದರು, ನಾವು ಅಂದ್ಕೊಳ್ತೇವೆ ಏನು ಮಾಡಲಿಕ್ಕಾಗೋದಿಲ್ಲ ಅಂತ. ಖಂಡಿತ ಪೂರ್ವ ನಿರ್ಧಾರಿತ ಮೊದಲೆಲ್ಲದೂ ಕೂಡ. ಅದಕ್ಕೆ ಹಿರಿಯರು ಹೇಳ್ತಾರೆ, ಅಂದುಕೊಳ್ಳುವುದು ಬದುಕಲ್ಲ, ಹೊಂದಿಕೊಳ್ಳುವುದು ಬದುಕು. ಏನೇನೋ ಅಂದ್ಕೊಳ್ತೀವಿ, ಅದು ಇದು ಹಾಗೇನು ನಡೆಯೋದಿಲ್ಲ. ಅದು ಮೊದಲೇ ಪೂರ್ವ ನಿರ್ಧಾರಿತ ಆಗಿರ್ತದೆ, ನೀನು ಎಷ್ಟು ಹೀಗೆ ಅಂತ. ಅದಕ್ಕೆ ಹೊಂದಿಕೊಂಡ್ರೆ ನೆಮ್ಮದಿಯಿಂದ ಬದುಕಬಹುದು. ಇದು ಅಂದುಕೊಂಡದ್ದು ಆಗಲಿಲ್ಲ ಅಂತ ಹೇಳಿದರೆ ಜೀವನ ಇಡೀ ಕೊರಗು. ತರಚು ಗಾಯವ ಕೆರೆದು ಹುಣ್ಣನಾಗಿಪ್ಪದು ಕಪಿ. ಡಿವಿಜನ್ ಅದ್ಭುತವಾಗಿ ಹೇಳಿದ್ದಾರೆ. ಸಣ್ಣ ಗಾಯ ಕರ್ಕೊಂಡು ಕಪಿ ದೊಡ್ಡದು ಮಾಡ್ಕೊಳ್ತದಂತೆ. ಕೊರತೆ ಒಂದು ನೆನೆದು ಮನದಿ ಕೊರಗಿ ನರಕದಲ್ಲಿ ಬದುಕುವುದು ಬೇಡ ನೀರು ಅಂತ. ಏನು ಉಂಟಾ ಅದಕ್ಕೆ ಹೊಂದಿಕೊಳ್ಬೇಕು. ಎಲ್ಲ ಭಗವಂತನ ಇಚ್ಛೆ ಅನ್ನುವ ಭಾವನೆ ನಮಗೆ ಇರಬೇಕು. ಅದಕ್ಕೆ ಹೇಳ್ತಾರೆ, ಪಾಲಿಗೆ ಬಂದಿದ್ದು ಪಂಚಾಮೃತ. ಅದು ದಿವಸ ಪಂಚಾಮೃತ ಬೇಕು ಅಂತಲ್ಲ, ಏನು ಸಿಗ್ತದೆ ಅದು ಪಂಚಾಮೃತ. ಮತ್ತು ಒಂದು ನೆನಪಿಟ್ಕೊಳ್ಬೇಕು, ಭಗವಂತನ ಮೇಲೆ ನಮಗೆ ಶ್ರದ್ಧೆ ಇದ್ದರೆ ಎಲ್ಲದನ್ನೂ ಒಳ್ಳೆಯದು ಮಾಡ್ತಾನೆ. ಭಗವಂತನ ಸನ್ನಿಧಿಯಲ್ಲಿ
ಯಾವುದು ಕೆಟ್ಟದಲ್ಲ. ಭಗವಂತನ ಸನ್ನಿಧಿಯಲ್ಲಿ ಯಾವುದು ಕೆಟ್ಟದಲ್ಲ. ಏನೋ ಒಂದು ಕ್ಷಣ ಸರಿ ಕಾಣ್ತಾ ಇಲ್ಲ ಅಂತ ಅನ್ನಿಸಿದರೆ, ಯಾವುದಾದ್ರೂ ಒಂದು ಕ್ಷಣ ಸರಿ ಇಲ್ಲ ಅಂತ ಅನ್ನಿಸಿದರೆ, ಯಾವುದೋ ಸುಂದರ ಮುಕ್ತಾಯದ ಆರಂಭದ ಕ್ಷಣ ಇದು ಇರಬಹುದು. ಎಲ್ಲದೂ ಒಳ್ಳೆಯದಕ್ಕೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನುವ ಭಾವನೆ ನಮ್ಮಲ್ಲಿ ದೃಢವಾಗಿ ಇರಬೇಕು. ಅದಕ್ಕೆ ಪೂರಕವಾಗಿ ತುಂಬ ವಿಷಯ ಇದೆ, ಕಥೆಗಳಿದೆ. ಒಂದು ಊರು, ಒಬ್ಬ ಸಾಹುಕಾರನಿಗೆ ಒಬ್ಬನೇ ಮಗ. ಅಪ್ಪ ಮಗನ ಮೇಲೆ ತುಂಬ ಪ್ರೀತಿ. ಒಂದು ದಿವಸ ಅಪ್ಪ ಒಂದು ಕುದುರೆ ಮಗನಿಗೆ ತಂದು ಕೊಟ್ಟನಂತೆ. ಮಗನಿಗೆ ಖುಷಿಯೋ ಖುಷಿ. ಈಗೆಲ್ಲ KTM ಬೈಕ್ ತಂದು ಕೊಟ್ಟರೆ ಮಕ್ಕಳಿಗೆ ಯಾಕೆ ಖುಷಿ ಆಗ್ತಾಯಿಲ್ಲ? ಹಾಗೆ ಆಗಿನ ಕಾಲದ ಬೈಕ್ ಇರಲಿಲ್ಲ, KTM ಅದು ಇರ್ತಿಲ್ಲ, ಆ ಥರದ್ದೇನು ಇರಲಿಲ್ಲ. ಕುದುರೆ ಇತ್ತು, ಒಳ್ಳೆ ಕುದುರೆ ತಂದು ಕೊಟ್ಟ. ಮಗ ಹತ್ಕೊಂಡು ಓಡಾಡಲಿಕ್ಕೆ ಶುರು ಮಾಡಿದ. ಭಯಂಕರ ಖುಷಿ. ಓಡಾಡ್ತಾ ಒಂದು ದಿವಸ ದೂರ ಲಾಂಗ್ ಡ್ರೈವ್ ಹೋಗಿದ್ದು ನಾನು. ಹೋಗಿ ವಾಪಸ್ ಬರುವಾಗ ಬಿದ್ದು ಕಾಲು ಮುರ್ಕೊಂಡ. ಆಗ ಕುದುರೆ ತಂದು ಕೊಟ್ಟಾಗ ಊರವರೆಲ್ಲ ಹೇಳ್ತಾಯಿದ್ರು, ಏನು ಅದೃಷ್ಟ, ಸುಂದರ ಸಂಸಾರ, ಒಬ್ಬನೇ ಮಗ, ಒಳ್ಳೆ ಮಗ, ಅಪ್ಪನಿಗೆ ಹೇಳಿ ಮಾಡಿಸಿದ ಮಗ, ಅವನಿಗೆ ಬೇರೆ ಕುದುರೆ ತಂದು ಕೊಟ್ಟಿದ್ರೆ ಏನು ಸಂತೋಷ, ಏನು ಸಂತೋಷ. ಇವ ಹೋಗಿ ಕಾಲು ಮುರ್ಕೊಂಡ ನಂತರ ಹೇಳಿದ್ರು, ಬೇಕಿತ್ತ ಅಧಿಕ ಪ್ರಸಂಗ, ಸುಮ್ಮನಿರೋದು ಬಿಟ್ಟು ಮಗನಿಗೆ ಸುಮ್ಮನೆ ಕುದುರೆ ತಂದು ಕೊಟ್ಟು ಮಗನ ಕಾಲು ಮುರಿದಿಟ್ಟು ಅಂತ ಮತ್ತೆ ಊರೆಲ್ಲ ಹೇಳ್ಕೊಂಡಂತೆ. ಆ ಸಮಯಕ್ಕೆ ಏನಾಗಿತ್ತು ಅಂತ ಹೇಳಿದರೆ, ಅವನಪ್ಪ ಭಯಂಕರ ಶ್ರದ್ಧಾವಂತ. ಅವನು ಹೇಳಿದಂತೆ ಮೊದಲಿನ ಸಮಯಕ್ಕೆ ಅದು ಎಲ್ಲ ಭಗವಂತನ ಇಚ್ಛೆ ಅಂತ ಚೆನ್ನಾಗಿದೆ ಅಂತ ಹೇಳಿದಾಗ, ಊರಲ್ಲೆಲ್ಲ ಬೈಯುವಾಗ ಕೂಡ ಅದು ಭಗವಂತನ ಇಚ್ಛೆ ಅಂತ ಹೇಳಿದ. ಕಾಲು ಮುರ್ಕೊಂಡಿದ್ದು ಅದು ಭಗವಂತನ ಇಚ್ಛೆ ಅಂತ. ಆಗ ಆ ಸಂದರ್ಭದಲ್ಲಿ ಆ ರಾಜ್ಯದ ಮೇಲೆ ಇನ್ನೊಂದು ರಾಜ್ಯದವರು ಆಕ್ರಮಣ ಮಾಡಿದರು. ರಾಜ್ಯದ ಈ ಸೇನೆಯಲ್ಲಿ ಸ್ವಲ್ಪ ಕೊರತೆ ಇತ್ತು, ಯುವಕರ ಸಂಖ್ಯೆ ಕಡಿಮೆ ಇತ್ತು. ರಾಜ ಆದೇಶ ಮಾಡಿದ, ಹೋಗಿ ಹಳ್ಳಿಗೆ ಯಾರು ಯುವಕರು ಸಿಗ್ತಾರೋ ಎಲ್ಲ ಕರ್ಕೊಂಡು ಬನ್ನಿ ಸೈನ್ಯಕ್ಕೆ ಸೇರಿಸಿ ಅಂತ. ಇವರು ಊರಿಗೂ ಬಂದರು. ನೋಡ್ತಾರೆ, ಇವ ಕಾಲು ಮುರ್ಕೊಂಡು ಬಿದ್ದಿದ್ದಾನೆ. ಇವನನ್ನು ಬಿಟ್ಟು ಹೋದರು, ಬಾಕಿನೆಲ್ಲ ಹಿಡ್ಕೊಂಡು ಹೋದರು. ಯುದ್ಧ ಆಯಿತು, ಕೆಲವರು ಬಂದರು, ಕೆಲವರು ಬರಲಿಲ್ಲ, ಹೀಗೆಲ್ಲ ಆಯಿತು. ಆಗ ಎಲ್ಲ ಹೇಳಿದರು, ಏನು ದಯನಿಂದ ನಿನ್ನ ಮಗ ಉಳ್ಕೊಬಿಟ್ಟ ಅಂತ. ಮೊದಲೇನು ಹೇಳಿದರು, ಕಾಲು ಮುರ್ಕೊಂಡೆ ನನ್ನ ಮಗ ಅಂತ. ಆವಾಗ ಇವನೇನು ಹೇಳಿದ್ದ, ಎಲ್ಲ ಭಗವಂತನ ಇಚ್ಛೆ ಅಂತ. ಎರಡನೇ ಸರಿ ರಾಜ್ಯದ ಮೇಲೆ ದಂಡತಿ ಬಂದಾಗ ಯುವಕರೆಲ್ಲ ಹೋಗಿ ಕೆಲವರು ಬಂದರು, ಕೆಲವರು ಬರಲಿಲ್ಲ. ಆಗ ಕೂಡ ಹೇಳಿದ್ರು, ಏನು ಯೋಗ ನಿಂದು. ಆಗ ಕೂಡ ಹೇಳಿದ ದೇವರ ದಯೆ ಅಂತ. ಹಾಗೆ ಬದುಕಿನಲ್ಲಿ ನಡೆಯುವ ಎಲ್ಲ ಘಟನೆಗಳು ಸುಂದರ ಮುಕ್ತಾಯವನ್ನು ಹೊಂದಿರುತ್ತದೆ. ಜೀವನದಲ್ಲಿ ನಡೆಯುವ ಎಲ್ಲ ಘಟನೆಗಳು ಸುಂದರ ಮುಕ್ತಾಯವನ್ನು ಹೊಂದಿರುತ್ತದೆ. ಯಾವುದೋ ಒಂದು ಕ್ಷಣ ಸುಂದರ ಅಲ್ಲ ಅಂತ ಅನ್ನಿಸಿದರೆ, ಯಾವುದೋ ಸುಂದರ ಮುಕ್ತಾಯದ ಆರಂಭದ ಕ್ಷಣ ಇದಿರಬಹುದು ಅನ್ನುವ ಭಾವನೆ ದೃಢವಾಗಿರಬೇಕು. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಅಂದುಕೊಳ್ಳುವುದು ಬದುಕಲ್ಲ, ಹೊಂದಿಕೊಳ್ಳುವುದು ಬದುಕು. ನಾವು 12 ಗಂಟೆಗೆ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಆಗಲಿಲ್ಲ. ಅದು ಅಮ್ಮನವ್ರ ಇಚ್ಛೆ ಇರಲಿಲ್ಲ. ಅದು 3 ಗಂಟೆಗೆ ಪ್ರಾರಂಭ ಆಯಿತು. 12 ಗಂಟೆಗೆ ಪ್ರಾರಂಭ ಮಾಡ್ಕೊಳ್ಬೇಕು ಅಂತಿದ್ವಿ. ಕಡಿಬಿಡಿ ಮಾಡಿಕೊಂಡು ಬಂದಿದ್ದರೆ ಇಲ್ಲಿಗೆ ಬಂದು ಮುಡ್ಲಿಕ್ಕೆ ಆಗ್ತಿತ್ತೋ ಇಲ್ಲೋ ಯಾರಿಗೆ ಗೊತ್ತು, ಏನೇನೋ ಆಗ್ಬೋದಿತ್ತು. ಆಗ ಅಂದ್ಕೊಳ್ಳೋದು ಅಮ್ಮನವ್ರ ಇಚ್ಛೆ, ಯಾವಾಗ ಆಗ್ತದೆ ಅವ್ರು ಹೋಗಿ ಮುಟ್ಟುವಂಥ ಸಮಾಧಾನದಲ್ಲಿದ್ದಾಗ ಎಲ್ಲದೂ ಕೂಡ
ಸುಖಾಂತ್ಯವಾಗ್ತದೆ. ಹಾಗೆ ಜೀವನದ ಪ್ರತಿಯೊಂದು ಘಟನೆಯೂ ಕೂಡ ಅಷ್ಟೇ, ಪ್ರತಿಯೊಂದು ಕ್ಷಣವನ್ನು ಕೂಡ ಅಷ್ಟೇ, ಅದು ಭಗವಂತನ ಇಚ್ಛೆ ಅನ್ನುವ ದೃಢ ವಿಶ್ವಾಸ ನಮಗಿದ್ದರೆ ಎಷ್ಟೇ ಏರಿಳಿತಗಳು ಇರಲಿ ನಮ್ಮ ಮನಸ್ಸು ವಿಚಲಿತವಾಗುವುದಿಲ್ಲ, ಶಾಂತವಾಗಿರ್ತದೆ. ಗಂಗಾಧರಾಚಾರ್ಯ ಹೇಳಿದರು, ಯಸ್ಯ ಶಾಂತಂ ಮನಸ್ಸದಾ ಅಂತ. ಮಹಾಭಾರತ ಸನ್ನಿವೇಶ ಅದು. ಯಾರು ಸುಖಿ ಅಂತ ಕೇಳಿದಾಗ ಹೇಳುವಂಥ ಶಾಂತಿ ಪರ್ವದಲ್ಲಿ ಮಾತದು. ಆಗ ಹೇಳ್ತಾರೆ, ಶಮಾರ್ಥಂ ಸರ್ವಶಾಸ್ತ್ರಾಣಿ ವಿಹಿತಾನಿ ಮನೀಷಿಭಿಃ ಸಯೇವ ಸರ್ವಶಾಸ್ತ್ರಜ್ಞ ಯಸ್ಯ ಶಾಂತಂ ಮನಸ್ಸದಾ. ಎಲ್ಲ ಶಾಸ್ತ್ರಗಳು, ಎಲ್ಲ ಚಿಂತಕರು ಅಂದರೆ ಜ್ಞಾನಿಗಳು ಯಾವುದನ್ನು ಕುರಿತು ಹೇಳ್ತಾರೆ ಅಂತ ಹೇಳಿದರೆ, ಯಾರ ಮನಸ್ಸು ಸದಾ ಶಾಂತವಾಗಿರ್ತದೆಯೋ ಅವನು ನಿಜವಾದ ಸುಖಿ, ನಿಜವಾದ ಜ್ಞಾನಿ. ಎಲ್ಲ ಶಾಸ್ತ್ರಗಳು ಬಂದಿರತಕ್ಕಂಥದ್ದು ಅದನ್ನು ಸಾಧಿಸಲಿಕ್ಕೆ. ಹಾಗಾಗಿ ನಾವು ಶಾಸ್ತ್ರ ಓದಿ ಮನಸ್ಸು ಶಾಂತವಾಗಿರಿಸಿಕೊಳ್ಳಬೇಕಂತೇನಿಲ್ಲ, ಹಾಗೆಯೂ ಕೂಡ ಶಾಂತವಾಗಿರಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ರೂಢಿಸಿಕೊಳ್ಬೇಕಷ್ಟೆ. ಮನಸ್ಸಿಗೆ ಯಾವುದನ್ನು ಕೂಡ ಯಾವಾಗ ಶಾಂತವಾಗ್ತದೆ ಅಂತ ಹೇಳಿದ್ರೆ, ಅಪೇಕ್ಷೆ ಇದು ಹೀಗೆ ಆಗಬೇಕು ಅನ್ನೋ ಹಠ ಇದ್ದಾಗ ಮಾತ್ರ ಗೊಂದಲಕ್ಕೆ ಬೀಳೋದು. ಅಪೇಕ್ಷೆ ಇರಬೇಕು. ಅಪೇಕ್ಷೆ ಇರದೇ ಇದ್ದರೆ ಬದುಕು ನಡೆಸೋದೇ ದುಸ್ತರವಾಗಿ ಹೋಗ್ತದೆ. ಏನಿಲ್ಲ, ನಂಗೆ ಆಸೆ ಏನಿಲ್ಲ ಅಂದರೆ ಸೀದಾ ಗುಡ್ಡೆ ತುದಿಗೆ ಹೋಗಿ ಕೂತ್ಕೊಳ್ಬೇಕು. ಗುಡ್ಡೆ ತುದಿಗೆ ಹೋಗಿ ಕೂತ್ಕೊಳ್ಬೇಕು ಅನ್ನೋದು ಒಂದು ಅಪೇಕ್ಷೆಯೇ, ಆಸೆಯೇ. ಆಸೆ ಇಲ್ಲದ ಬದುಕೇ ಇಲ್ಲ, ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅದು ಈಡೇರದೇ ಇದ್ದಾಗ ಮನಸ್ಸು ಕ್ಷೋಭೆಗೊಳ್ಳಬಾರದು. ಅದು ಭಗವಂತನ ಇಚ್ಛೆ ಅನ್ನುವ ಮನಸ್ಸು ನಮಗೆ ಇದ್ದಾಗ ಮಾತ್ರ ಮನಸ್ಸು ಶಾಂತವಾಗಿರ್ತದೆ. ಹಾಗೆ ಚಾತುರ್ಮಾಸ್ಯ ಸಂದರ್ಭದಲ್ಲಿ ನೀವೆಲ್ಲ ಭಾಗವಹಿಸಿ. ಈ ಮಾತು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಚಾತುರ್ಮಾಸ್ಯ ಸಂದರ್ಭದಲ್ಲಿ ನಿತ್ಯ ದೊಡ್ಡ ದೊಡ್ಡ ವಿದ್ವಾಂಸರ ಉಪನ್ಯಾಸಗಳೆಲ್ಲ ಇರ್ತದೆ. ಅದರಲ್ಲೆಲ್ಲ ನೀವು ಭಾಗವಹಿಸಿ. ನಿಮಗೆಲ್ಲ ಅನಿಸುತ್ತೆ, ಇಲ್ಲಿಂದ ಅಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಂಡು ಉಪನ್ಯಾಸ ಕೇಳೋದು ಏನು ಪ್ರಯೋಜನ, ಕೆಲಸ ಇಲ್ಲ, ಅದ್ರ ಬದಲು ಇಲ್ಲೇ ಕೂತ್ಕೊಳ್ಬೋದಲ್ಲ ಅಂತ ಅನಿಸ್ತದೆ. ಉಪನ್ಯಾಸ ಕೇಳಬೇಕು, ಹಿತವಚನ ಆಲಿಸಬೇಕು. ಮತ್ತಿಗೆ ಮಂಗಳ ನೀಡುವುದಾವುದಯ್ಯ ಅಂದರೆ ಸಜ್ಜನರ ಸಂಗವದು, ಸದುಪದೇಶವದು ಅಂತ ನಿಜಗುಣ ಶಿವಯೋಗಿಗಳು ಹೇಳಿದ್ದಾರೆ. ಉಪನ್ಯಾಸ ಕೇಳುವುದರಿಂದ ಏನು ಲಾಭ? ಮನಸ್ಸು ಶಾಂತವಾಗಿರ್ತದೆ. ಕಷ್ಟಗಳನ್ನು ತಡಿಲಿಕ್ಕೆ ಸಾಧ್ಯವಿಲ್ಲ. ಆ ಕಷ್ಟಗಳ ಮಧ್ಯೆ ನೆಮ್ಮದಿಯಿಂದ ಬದುಕಲಿಕ್ಕೆ ಹೇಗೆ ಸಾಧ್ಯ ಅನ್ನುವುದನ್ನು ಅದು ಕಲಿಸಿಕೊಡ್ತದೆ. ಮಳೆ ಬರುವಾಗ ನಾವು ಎಲ್ಲೋ ಹೋಗಬೇಕು ಅಂತ ಹೇಳಿದರೆ ಇಡೀ ಮುಗಿಲಿಗೆ ಟಾರ್ಪಲ್ ಹಾಕ್ಲಿಕ್ಕೆ ಹೋಗಬಾರ್ದು. ಛತ್ರಿ ಹಿಡ್ಕೊಂಡು ಹೋದರೆ ಸಾಕು. ಛತ್ರಿ ಹಿಡ್ಕೊಂಡು ಹೋದರೆ ನಾವು ನೆನೆಯದಂತೆ ಹೋಗಬೇಕಾದಲ್ಲಿ ಹೋಗಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಉಪನ್ಯಾಸ ಕೇಳುವುದರಿಂದ ಬರುವ ಕಷ್ಟಗಳನ್ನು ತಡಿಲಿಕ್ಕೆ ಹೋಗೋದಲ್ಲ, ಕಷ್ಟಗಳ ಮಧ್ಯೆ ಭಗವಂತನ ಅನುಗ್ರಹ ಎಂಬ ಛತ್ರಿಯನ್ನು ಹಿಡಿದುಕೊಂಡು ಹೋದಾಗ ನಾವು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಉಪನ್ಯಾಸಗಳು ಕೇಳಬೇಕು. ದಾರಿಯಲ್ಲಿ ಹೋಗುವಾಗ ಕಲ್ಲು ಮಣ್ಣು ತುಂಬ ಸಿಗ್ತದೆ, ಮೆಟ್ಟಿಕೊಂಡು ಹೋದರೆ ನೋವಾಗ್ತದೆ. ಹಾಗಾಗಿ ಇಡೀ ದಾರಿಗೆ ನಾನು ಕಾರ್ಪೆಟ್ ಹಾಕಿಸ್ತೇನೆ ಅಂದರೆ ಆಗೋದಿಲ್ಲ. ಚಪ್ಪಲಿ ಹಾಕೋ ಸಾಕು, ನಿನ್ನ ಕಾಲಿಗೆ ನೀ ಕಾರ್ಪೆಟ್ ಹಾಕೋ ಸಾಕು. ಚಪ್ಪಲಿ ಹಾಕ್ಕೊಂಡು ಹೋದರೆ ಕಲ್ಲು ಮುಳ್ಳುಗಳ ಮಧ್ಯೆ ನಾವು ಚೆನ್ನಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಈ ಉಪನ್ಯಾಸಗಳು ಬದುಕಲ್ಲಿ ಬರುವ ಕಷ್ಟಗಳ ಮಧ್ಯೆ ಬದುಕನ್ನು ಹೇಗೆ ಸಾಗಿಸಬೇಕು, ನೆಮ್ಮದಿಯಿಂದ ಇರಬೇಕು ಅನ್ನೋದನ್ನು ತಿಳಿಸಿಕೊಡ್ತದೆ. ಹಾಗಾಗಿ ಅದನ್ನು ಕೇಳಬೇಕು. ಬದುಕನ್ನು ಚೆನ್ನಾಗಿ ಬದುಕಿ 4 ಜನ ಮೆಚ್ಚಬೇಕು.
ಬದುಕಿದರೆ ಅವರ ಹಾಗೆ ಬದುಕಬೇಕು ಅನ್ನೋ ಹಾಗೆ ಬದುಕನ್ನು ಬದುಕಿದಾಗ ಬದುಕು ಸಾರ್ಥಕವಾಗ್ತದೆ. ಅದಕ್ಕೆ ಹೇಗೆ ಬದುಕಬೇಕು ಅಂದರೆ ಇನ್ನೊಬ್ಬರು ನಮ್ಮ ಬದುಕನ್ನು ಉದಾಹರಿಸಬೇಕು, ಆವಾಗ ಸಾರ್ಥಕ ಅಂತೆ. ಒಳ್ಳೆಯ ಕೆಲಸಕ್ಕೆ ಉದಾಹರಣೆ ಕೊಡುವುದು ಸುಲಭ, ಒಳ್ಳೆಯ ಕೆಲಸಕ್ಕೆ ಇನ್ನೊಬ್ಬರ ಉದಾಹರಣೆ ಕೊಡೋದು ಸುಲಭ. ನಾವೇ ಒಂದು ಉದಾಹರಣೆಯಾಗಿ ಬದುಕುವುದು ತುಂಬ ದುಸ್ಸಾಧ್ಯ. ನಾವೇ ಒಳ್ಳೆಯ ಕೆಲಸಕ್ಕೆ ಒಂದು ಉದಾಹರಣೆ ಆಗುವ ಹಾಗೆ ಬದುಕಿದರೆ ಅದು ಬದುಕು ಸಾರ್ಥಕ. ಹಾಗೆ ಸಾರ್ಥಕ ಬದುಕುವ ಹಾಗೆ ಅಮ್ಮನವರ ಅನುಗ್ರಹ ಬೇಕು. ಹಾಗಾಗಿ ಸಜ್ಜನರ ಸಂಘ, ಸತ್ಸಂಗ, ಉಪನ್ಯಾಸ ಕೇಳುವಂಥದ್ದು, ದೇವರ ದರ್ಶನ ಮಾಡುವಂಥದ್ದು, ಅನುಷ್ಠಾನಗಳನ್ನು ಆಚರಣೆ ಮಾಡುವಂಥದ್ದು ಇದೆಲ್ಲ ಬೇಕಾಗ್ತದೆ. ಇಲ್ಲದೇ ಇದ್ದರೆ ಪಶುಗಳ ಹಾಗೆ ಅವಕ್ಕೇನಿಲ್ಲ, ಅದಕ್ಕೆ ಇತಿಮಿತಿಗಳೇನಿಲ್ಲ. ಅಂದರೆ ಅವ್ರಿಗೊಂದು ಸೀಮಿತ ಬದುಕಿರ್ತದೆ. ಹಸಿದಾಗ ಊಟ ಮಾಡೋದು, ನಿದ್ದೆ ಬಂದರೆ ಮಲ್ಕೊಳ್ಳೋದು, ಸಮಯ ಬಂದಾಗ ಸಂತೋನ್ಪತ್ತಿ ಮಾಡೋದು, ಯಾರಾದರೂ ಹೆದರಿಸಿದ್ರೆ ಹೆದರೋದು. ಇಷ್ಟು ಸೀಮಿತ ಬದುಕಿಗೆ ನಮ್ಮ ಬದುಕು ಪೂರಕವಾಗಿ ಹೋಗ್ತದೆ. ಅದಕ್ಕೆ ಹೇಳ್ತಾರೆ ಮನುಷ್ಯನೊಂದು ಪ್ರಾಣಿ, ಆ ಪ್ರಾಣಿ ಹಾಗೆ ಬದುಕಿದ್ರೆ ಇವನು ಪ್ರಾಣಿಯಾಗಿ ಹೋಗ್ತಾನೆ. ಮನುಷ್ಯನಾಗಿ ಹುಟ್ಟುವುದು ಮುಖ್ಯವಲ್ಲ, ಮನುಷ್ಯನಾಗಿ ಹುಟ್ಟುವುದು ಮುಖ್ಯವಲ್ಲ, ಮನುಷ್ಯತ್ವ ಇಟ್ಕೊಂಡು ಬದುಕುವುದು ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಮಾನವ ಅಂತ ಹೇಳ್ತಾರೆ. ಮಾನ ಅಂದ್ರೇನು? ಅಳತೆ, ಯೋಗ್ಯತೆ ಹೊಂದಿರ್ತಕ್ಕಂಥವ ಅಂತ. ಅವನು ಮನುಷ್ಯನ ವೈಶಿಷ್ಟ್ಯ ಅಂದರೆ ಎಷ್ಟು ಕೆಳಕ್ಕೂ ಬೇಕಾದರೂ ಇಳಿಸಿಬೋದು ಅವನು. ಮನುಷ್ಯ ಹೋಗಿ ಪ್ರಾಣಿಯಾಗಿ ರಾಕ್ಷಸನು ಕೂಡ ಆಗ್ಬೋದು. ಮನಸ್ಸು ಮಾಡಿದರೆ ಎಷ್ಟು ಎತ್ತರಕ್ಕೂ ಕೂಡ ಅವನು ಬೆಳಿಬೋದು. ದೇವರು ಕೂಡ ಆಗ್ಬೋದು. ದೇವಮಾನವ ಅಂತೆಲ್ಲ ಕೇಳಿದ್ದೀವಿ ನಾವು. ನಮ್ಮಲ್ಲಿ ಕೆಲವರು ಹೇಳಿ ದೇವಮಾನವ ಅಂತ. ನಾವು ಕೂಡ ಹಾಗೆ ಆಗಲಿಕ್ಕೆ ಸಾಧ್ಯತೆ ಇದೆ. ಈ ಸಾಧಕರಿಗೂ ನಮಗೆ ಏನು ವ್ಯತ್ಯಾಸ ಅಂದರೆ ಒಂದೇ ವ್ಯತ್ಯಾಸ, ನಾವು ಬದಲಾಗಿಬಿಡ್ತೀವಿ. ನಂಬಿಕೊಂಡ ಮೌಲ್ಯಗಳನ್ನು ಯಾವುದೇ ವಿಪರೀತ ಪರಿಸ್ಥಿತಿಯಲ್ಲಿ ಬದಲಾಯಿಸಿಕೊಳ್ಳದೆ ಅದನ್ನು ನಡೆಸಿಕೊಂಡು ಹೋಗುವಂಥವ್ರು ಅವರು ಮಹಾತ್ಮರು ಅಂತ ಅನ್ನಿಸಿಕೊಳ್ತಾರೆ. ಯಾವುದೇ ವಿಪರೀತ ಪರಿಸ್ಥಿತಿಯಲ್ಲಿ ಅನೇಕ ಉದಾಹರಣೆ ನಾವು ಕಾಣ್ತೀವಿ. ಸತ್ಯ ಹರಿಶ್ಚಂದ್ರ ಅಂತ, ಎಷ್ಟು ವಿಪರೀತ ಪರಿಸ್ಥಿತಿ ಬಂತು ಅವನಿಗೆ. ಸತ್ಯವನ್ನೇ ಹೇಳಬೇಕು ಅನ್ನೋ ಒಂದು ಮೌಲ್ಯವನ್ನು ಅವನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಬದುಕು ಎಷ್ಟು ದುಸ್ತರ ಆಯಿತು ಅವನಿಗೆ. ಎಲ್ಲ ಚಕ್ರಾಧಿಪತ್ಯವನ್ನು ಕಳ್ಕೊಂಡ, ಕೊನೆಗೆ ಹೆಂಡತಿ ಮಕ್ಕಳನ್ನು ಕೂಡ ಕಳ್ಕೊಂಡ, ಕೊನೆಗೆ ಸ್ಮಶಾನ ಕಾಯುವ ಪರಿಸ್ಥಿತಿ ಬಂತು. ಸ್ಮಶಾನದಲ್ಲಿ ತನ್ನ ಮಗನ ಶವ ದಹನ ಮಾಡಲಿಕ್ಕೆ ತನ್ನ ಹೆಂಡತಿ ಹತ್ರ ಹಣ ಕೇಳುವ ಪರಿಸ್ಥಿತಿ ಬಂದರೂ ಕೂಡ ಅವ ಸತ್ಯವನ್ನು ಬಿಡಲಿಲ್ಲ. ಅದಕ್ಕೆ ಯಾವಾಗ ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ ಹರಿಶ್ಚಂದ್ರ ಆಗಿದ್ದಂತೆ. ಈಗ ಎಲ್ಲ ಕಡೆ ನಾವು ಕಲಿಯುಗದ ಈ 5000 ವರ್ಷ ಇಸ್ವಿಲ್ಲೂ ಕೂಡ ಅವನು ನೆನಪು ಮಾಡಿಕೊಳ್ತೇವೆ ಅಂತ ಹೇಳಿದರೆ ಅವನು ಬದುಕಿದ ಮೌಲ್ಯದ ಕ್ಷಣ ನಮ್ಮನ್ನು ಈಗ ನನ್ನನ್ನು ನೆನಪು ಮಾಡಿಕೊಳ್ಳಲಿಕ್ಕೆ ಪ್ರೇರಣೆ ಕೊಡ್ತದೆ. ನಮ್ಮ ಹಾಗೆ ಕಾಲಕ್ಕೆ ತಕ್ಕಾಗಿ ಸುಳ್ಳು ಹೇಳಿಬಿಟ್ಟಿದ್ರೆ ಅವನು ಕಾಲದ ನಮ್ಮರೆಯಲ್ಲಿ ಮರೆತು ಹೋಗಿಬಿಡ್ತಿದ್ದ. ಇವತ್ತು ಕೂಡ ಆ ಕಾಲದಲ್ಲಿ ಇರ್ತಕ್ಕಂಥ ಹರಿಶ್ಚಂದ್ರ ನೆನಪು ನಮಗೆ ಇವತ್ತೂ ಕೂಡ ಆಗ್ತಾ ಇದೆ ಅಂತ ಹೇಳಿದರೆ ಅವನು ಬದುಕಿದ ರೀತಿ ಹಾಗೆ ನಾವು ಕೂಡ ಬದುಕಲಿಕ್ಕೆ ಸಾಧ್ಯತೆ ಇದೆ. ಸ್ವಲ್ಪ ಗಟ್ಟಿ ಮನಸ್ಸು ಮಾಡಬೇಕಷ್ಟೆ. ಅದು ಕೆಲವೊಮ್ಮೆ ಅನ್ನಿಸ್ತದೆ ಇದೆಲ್ಲ ಆಗೋದಿಲ್ಲ, ಸಾಮಾನ್ಯ. ಅದು ಈ ಸಾಮಾನ್ಯವಾಗಿ ಹೇಗೆ ಅಂತ ಹೇಳಿದ್ರೆ, ರಾಮನು ಕೂಡ ಬದುಕಿದ. ನಮಗನ್ಸುತ್ತೆ ಅದು ದೇವರು ನಮ್ಮ ಹತ್ರ ಆಗೋದಿಲ್ಲ ಅಂತ. ದೇವರು ಅವತಾರ ಮಾಡಿ ಬದುಕಿದ. ಇದರ ಸಾಮಾನ್ಯ ಜನರ ಹತ್ರ ಎಲ್ಲ ಆಗ್ತದೆ. ಅಷ್ಟೆಲ್ಲ ಕಷ್ಟ ವನವಾಸಕ್ಕೆ ಹೋಗಿ ರಾಜ್ಯದ ಅಭಿಷೇಕ ಆಗೋ ಸಂದರ್ಭದಲ್ಲಿ ಯಾರೋ ಚಿಕ್ಕಮ್ಮ ಹೇಳಿದ ತಕ್ಷಣ, ಅಪ್ಪ ಹೇಳಿದ ತಕ್ಷಣ ಎಲ್ಲ ಬಿಟ್ಟು ಹೋಗೋದು, ಅದೆಲ್ಲ ಅವನು ಅವತಾರ ಪುರುಷ ರಾಮ. ಹಾಗಾಗಿ ಅವನು ಬದುಕಿದ. ನಮ್ಮ ಹತ್ರ ಆಗೋದಿಲ್ಲ. ನಾವೇನು ಬುದ್ಧಿವಂತರಲ್ಲ ನಾವು ಮನುಷ್ಯರು. ರಾಮನ ಹಾಗೆ ಬದುಕಲಿಕ್ಕೆ ಆಗೋದಿಲ್ಲ ಅಂಥೇಳಿ ರಾಮನ ತಗೊಂಡು ಗುಡಿಯಲ್ಲಿ ಇಟ್ಟು ಪೂಜೆ ಮಾಡೋದು. ಮಹಾತ್ಮ ಗಾಂಧಿ
ಅವರು ಹೇಳಿದ ದಾರಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಕಂಡಲ್ಲಿ ಮಹಾತ್ಮ ಗಾಂಧಿ ರಸ್ತೆ ಮಾಡೋದು. ಅವರು ಹೇಳಿದ ದಾರಿಯಲ್ಲಿ ಬದುಕಲಿಕ್ಕೆ ಆಗಲಿಲ್ಲ ಅಂಥೇಳಿ ಅವರ ಹೆಸರಿಟ್ಟು ರಸ್ತೆ ಮಾಡಿ ಅದರಲ್ಲಿ ಓಡಾಡೋದು ಅಷ್ಟೇ. ಮಹಾತ್ಮ ಗಾಂಧಿ ಚೌಕ, ಮಹಾತ್ಮ ಗಾಂಧಿ ಸರ್ಕಲ್ಲು, ರಸ್ತೆ. ಅವರೆಲ್ಲ ಒಂದು ಆದರ್ಶವನ್ನೇ ಬಿಟ್ಟಿದ್ದಾರೆ. ಅವರ ಹಾಗೆ ಬದುಕನ್ನು ನಾವು ರೂಢಿಸಿಕೊಳ್ಬೇಕು. ಅವರ ಹಾಗೆ ಅವರಿಗೂ ಬದುಕಲಿಕ್ಕೆ ಸಾಧ್ಯತೆ ಆಯಿತು ಅಂತ ಹೇಳಿದರೆ ನಮಗೂ ಕೂಡ ಸಾಧ್ಯತೆ ಇದೆ. ಹಾಗೆ ಬದುಕಿದರೆ ನಮ್ಮ ಬದುಕೇ ಒಳ್ಳೆಯ ಕೆಲಸಕ್ಕೆ ಒಂದು ಉದಾಹರಣೆ ಆಗ್ತದೆ. ಹಾಗೆ ಬದುಕುವ ಹಾಗೆ ಭಗವಂತ ನಮಗೆ ಅನುಗ್ರಹ ಮಾಡಲಿ. ಹಾಗೆ ಸಾಧ್ಯವಾದಷ್ಟು ನಮ್ಮ ಸಂಸ್ಕಾರ, ನಮ್ಮ ಆಚಾರ, ನಮ್ಮ ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ಚೆನ್ನಾಗಿ ಕಲಿಸಿ ಅದನ್ನು ಉಳಿಸಿ ಸಂಜೆ ಆಗದಿದ್ದ ಹಾಗೆ ಸಂಜೆ ತಕ್ಷಣ ಏನಾಗಬೇಕು ಅಂದರೆ ಜಪ ಮಾಡಬೇಕು ಅಂತ ನೆನಪು ಬರಬೇಕು. ಕೆಲವೊಮ್ಮೆ ಸಂಜೆ ಆಗ್ತಿದ್ದಾಗೆ ಪಕ್ಕ ಸಮುದ್ರದ ಕಡೆ ಹೋಗಬೇಕು ಅಂತ ನೆನಪು ಬರ್ತದೆ. ಅದು ರೂಢಿಸಿಕೊಂಡ ಸಂಪ್ರದಾಯ. ನಾವು ಹೇಗೆ ನಮ್ಮ ಮಕ್ಕಳನ್ನು ಬೆಳೆಸಬೇಕು ಅಂದರೆ ಸಂಜೆ ಆದ ತಕ್ಷಣ ಜಪ ಮಾಡಲಿಕ್ಕೆ ಹೋಗಬೇಕು ಅಂತ ಅವನಿಗೆ ಮನಸ್ಸು ಬರಬೇಕು. ಹಾಗೆ ಆಗಬೇಕು ಅಂದರೆ ಮೊದಲು ನಾವು ಆ ಆದರ್ಶವನ್ನು ಪಾಲನೆ ಮಾಡಬೇಕು. ಹಾಗೆ ದೇವಸ್ಥಾನಕ್ಕೆ ಬರಬೇಕು. ದೇವಸ್ಥಾನಕ್ಕೆ ಅಂದರೆ ಯಾವುದಾದ್ರು ಕಾರ್ಯಕ್ರಮ ಇದ್ದರೆ ಮಾತ್ರ ಬರೋದು ಅಂತ ಅಲ್ಲ, ಸಾಧ್ಯವಾದಷ್ಟು ಹತ್ತಿರ ಇದ್ದರೆ ಪ್ರತಿನಿತ್ಯ ಬರುವುದನ್ನು ರೂಢಿಸಿಕೊಳ್ಳಿ. ತುಂಬ ದೂರ ಇದ್ದರೆ ಬರಲಿಕ್ಕೆ ಏನು ಸಾಧ್ಯ ಇಲ್ಲ. ವಾರಕ್ಕೊಮ್ಮೆ ಆದರೂ ಬನ್ನಿ, ವಿಶೇಷ ಸಂಕ್ರಮಣಾದರೂ ಬನ್ನಿ. ಹಾಗೆ ದೇವಸ್ಥಾನದ ಸಂಪರ್ಕ ಇಟ್ಟುಕೊಳ್ಳಿ. ಮಕ್ಕಳನ್ನು ಕೂಡ ಕರ್ಕೊಂಡು ಬನ್ನಿ. ಮಕ್ಕಳನ್ನು ಕೂಡ ನಮ್ಮ ಸಂಪ್ರದಾಯದ ಬಗ್ಗೆ ಮಾಹಿತಿ ಕೊಡಿ. ತುಂಬ ಇತ್ತೀಚಿನ ದಿನಗಳಲ್ಲಿ ತುಂಬ ಕೊರತೆಯನ್ನು ಕಾಣ್ತಿದ್ದೇವೆ. ಹೋದರೆಲ್ಲ ನಾವು ಹೇಳ್ತೇವೆ, ಹೆಚ್ಚಿನ ಕಡೆ ಮಕ್ಕಳು ಕಾಣೋದಿಲ್ಲ. ಮಕ್ಕಳು ಇಲ್ಲ ಅಂತಲ್ಲ, ಮಕ್ಕಳು ಸಣ್ಣ ಮಕ್ಕಳು ಇರ್ತಾರೆ, ಒಂದು 10-12 ವರ್ಷದ ಒಳಗಿನ ಮಕ್ಕಳು. ಅವರು ಎಲ್ಲ ಕಡೆ ಹೀಗೆ ಆಚೆ ಹೊಡೋದು ಈಚೆ ಹೊಡೋದು, ಅವ್ರು ಮನೇಲಿ ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ, ಕರ್ಕೊಂಡು ಬಂದಿರ್ತೀವಿ. ಮತ್ತು ಕಾಣೋದು ಎಲ್ಲ 30-30+. ಈ 15-25-30 ವರ್ಷ ಒಳಗಿರ್ತಕ್ಕಂಥವ್ರು ಕಾಣೋದು ತುಂಬ ಅಪರೂಪ. ಅವರು ಎಲ್ಲಿ ಕೇಳಿದರೆ ಅವರ ಲೋಕದಲ್ಲಿ ಎಲ್ಲೋ ಮೊಬೈಲ್ ಹೊತ್ತುಕೊಂಡು ಎಲ್ಲೋ ಕೂತ್ಕೊಂಡು ಅವರಷ್ಟಕ್ಕೆ ಅವ್ರು ಇರ್ತಾರೆ. ಅವ್ರು ಎಲ್ಲಿ ಕೇಳಿದರೆ ಅಷ್ಟೇ. ಇಲ್ಲೂ ಕೂಡ ಬಂದಿರ್ತಾರೆ ಕೆಲ ಕಾರ್ಯಕ್ರಮಕ್ಕೆ ನಾವು ನೋಡಿದ್ದೀವಿ. ಮುಂದೆ ಕೂತ್ಕೊಳ್ಳೋದಿಲ್ಲ ಅವರು, ಎಲ್ಲೋ ಹೋಗಿ ಹಿಂದೆ ಕೂತ್ಕೊಂಡು ಅವರಷ್ಟಕ್ಕೆ ಅವ್ರ ಮೂಲೆಯಲ್ಲಿ ಮೊಬೈಲ್ ಚಾಟಿಂಗ್ ಮಾಡ್ತಾ ಇರ್ತಾರೆ. ಫೇಸ್ಬುಕ್ಕು, ಆ ಬುಕ್ ಈ ಬುಕ್ ಎಲ್ಲ ನೋಡ್ತಾ ಇರ್ತಾರೆ. ಉಪನ್ಯಾಸ ಕೇಳಿದ್ರೆ ಯಾರಿಗೆ ಬೇಕದೆಲ್ಲ, ಅದೆಲ್ಲ 60+ ಅಂತಾರೆ. ಅದು 60 ವರ್ಷದ ನಂತರ ನೋಡೋದು ಅಂತ. 60 ವರ್ಷಕ್ಕೆ ನಾವು ಬದುಕಿರ್ತೀವೋ ಇಲ್ಲ ಯಾರಿಗೆ ಗೊತ್ತು. ಇರುವಾಗ ನಾವು ಸಾಧ್ಯವಾದಷ್ಟು ಭಗವಂತನ ಸೇವೆ ಮಾಡೋದನ್ನು ರೂಢಿ ಮಾಡಿಕೊಳ್ಬೇಕು. ನಮ್ಮ ಸಂಪ್ರದಾಯ ಉಳಿಬೇಕು ಅಂದರೆ ಈ ಪೀಳಿಗೆ ಮುಂದೆ ಬರಬೇಕು. ಆದರೆ ಒಂದು ಸಂತೋಷ ಅಂತ ಹೇಳಿದ್ರೆ, ನಮ್ಮ ಮಧುರಲ್ಲಿ, ನಮ್ಮ ಈ ಭಾಗದಲ್ಲಿ ನಮ್ಮ ಎಲ್ಲ ಯುವಕರು ಒಂದಾಗಿ ದೇವಸ್ಥಾನ ಸಮಾಜದ ಬಗ್ಗೆ ಕಾಳಜಿ ಹೊಂದಿರತಕ್ಕಂಥ ಯುವಕರು ಈ ಭಾಗದಲ್ಲಿ ಇರೋದು ನಮಗೆ ತುಂಬ ಸಂತೋಷ, ಹೆಮ್ಮೆ ತರುವಂಥ ವಿಷಯ. ಅದು ನಮ್ಮ ಮೊನ್ನೆ ವಿಶ್ವರೂಪಂ ಕಾರ್ಯಕ್ರಮವನ್ನು ತುಂಬ ಅದ್ಭುತವಾಗಿ ಸಂಘಟಿಸಿ ನೆರವೇರಿಸಿದರು. ಅವರೆಲ್ಲ ಬಹುಶಃ 30 ಒಳಗಿರ್ತಕ್ಕಂಥ ಮಕ್ಕಳು, 15 ಮೇಲಿರ್ತಕ್ಕಂಥ ಮಕ್ಕಳು. ಅವರು ಮುಂದೆ ಬರಬೇಕು. ಆಗ ಸಮಾಜ ನಮ್ಮ ಸಂಪ್ರದಾಯನ ಮುಂದೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಮೊನ್ನೆ ನಮ್ಮ ಪಟ್ಟಾಭಿಷೇಕ ವರ್ಧಂತಿ ಕಾರ್ಯಕ್ರಮದಲ್ಲೂ ಕೂಡ ಅವರು ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಡೆಸುವಲ್ಲಿ ಅವರದ್ದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಇನ್ನು ಮುಂದೆಯೂ ಕೂಡ ಚಾತುರ್ಮಾಸ್ಯ ಸಂದರ್ಭದಲ್ಲಿ ಆಗಾಗ ಸಮಯಕ್ಕೆ ಸರಿಯಾಗಿ ಬಂದು ಸೇವೆ ಮಾಡುವ ಹಾಗೆ ಅವರಿಗೆ ದೇವರು ಅಮ್ಮನವ್ರ ಬುದ್ಧಿಯನ್ನು ಕೊಡಲಿ ಅಂಥೇಳಿ ನಾನು ಅಮ್ಮನವ್ರಿಗೆ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ರಮಗಳು ತುಂಬ ಇರ್ಬೋದು, ಹಮ್ಮಿಕೊಂಡಿರ್ಬೋದು. ಆ ಎಲ್ಲ ಕಾರ್ಯಕ್ರಮಗಳು ಕೂಡ ಶೀಘ್ರವಾಗಿ ಅಮ್ಮನವರ ಅನುಗ್ರಹದಿಂದ ನೆರವೇರುವ ಹಾಗೆ ಅಮ್ಮನವರು ಅದನ್ನು ನಡೆಸಿಕೊಡಲಿ. ನಿಮ್ಮೆಲ್ಲರ ವೈಯಕ್ತಿಕ ಬದುಕಿನಲ್ಲೂ ಕೂಡ ಹೆಚ್ಚು ಎತ್ತರಕ್ಕೆ ಬೆಳೆಯುವ ಹಾಗೆ ಅಮ್ಮನವರು ನಿಮ್ಮನ್ನು ಅನುಗ್ರಹ ಮಾಡಲಿ. ಮಕ್ಕಳನ್ನು ಚೆನ್ನಾಗಿ ಓದಿಸಿ ಅವ್ರನ್ನ ಒಳ್ಳೆಯ
ನಾಗರಿಕರನ್ನಾಗಿ ಮಾಡಿ ಆ ನಿಟ್ಟಿನಲ್ಲಿ ಕೂಡ ನಿಮ್ಮ ಬುದ್ಧಿ ನಮ್ಮನ್ನು ಪ್ರಚೋದಿಸಲಿ ಅಂತೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ಬಂದಿರತಕ್ಕಂಥ ನಿಮ್ಮದನ್ನು ಹರಿಸುತ್ತಾ ನಾವು ವಿರಮಿಸುತ್ತೇವೆ. ಬ್ರಹ್ಮಾರ್ಪಣಮಸ್ತು. ಹರ ನಮ ಪಾರ್ವತಿ ಪದಯೇ ಹರ ಹರ ಮಹಾದೇವ. ನಮ್ಮ ಬದುಕು ಹೇಗಿರಬೇಕು ಅಂತ ಹೇಳೋದ್ರ ಬಗ್ಗೆ ಬಹಳಷ್ಟು ಉದಾಹರಣೆಗಳನ್ನು ಕೊಡೋ ಮೂಲಕ ಯುವ ಪೀಳಿಗೆ ಕೂಡ ಹಾಗೆಯೇ ಆಚರಣೆಯನ್ನು ಸುಸಂಸ್ಕೃತ ಸಮಾಜ ರಚನೆಯಲ್ಲಿ ಯುವಕರ ಪಾತ್ರ ಭಾಳಷ್ಟು ಇದೆ ಅಂತ ಹೇಳೋಂಥ ಒಂದು ಮಾತನ್ನು ಹೇಳಿದರು. ಹಾಗಾಗಿ ನಾವು ಆಚರಣೆ ಹಾಗೆ ಶಾಸ್ತ್ರ ಇದರಗಳೆಲ್ಲ ಉಪನ್ಯಾಸ ಇವುಗಳನ್ನೆಲ್ಲ ಯಾಕೆ ಬೇಕು ಅಂತ ಹೇಳೋಂಥ ಬಗ್ಗೆ ಕೂಡ ಅವು ಆಧಾರ ಸಹಿತ ಕೊಟ್ಟರು. ಯಾಕಂದರೆ ಪ್ರತಿಯೊಂದು ಕೇಳಿದಾಗ ಕಷ್ಟಗಳು ಬರುವಂಥ ಸ್ವಾಭಾವಿಕ, ಅದನ್ನು ಕಷ್ಟಗಳನ್ನು ಯಾವ ರೀತಿ ಈಜಾಡಿಕೊಂಡು ಹೋಗಬೇಕು ಅಂತ ಹೇಳೋದ್ರ ಬಗ್ಗೆ ಶಾಸ್ತ್ರಗಳು ಉಪನ್ಯಾಸಗಳು ಇದೆಲ್ಲ ನಮಗೆ ಮನವರಿಕೆ ಮಾಡಿಕೊಂಡು ನಮಗೆ ತಾಳ್ಮೆ ಹಾಗೂ ಇದನ್ನು ಕೊಡ್ತದೆ ಅಂತ ಹೇಳೋಂಥ ಬಗ್ಗೆ ಗುರುವರಿಯರ ಒಂದು ಆಶೀರ್ವಚನದಿಂದ ನಾವೆಲ್ಲ ಪುನೀತರಾದೇವು ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಆಗಬೇಕಾದಂಥ ಸಾಕಷ್ಟು ಕಾರ್ಯಗಳಿದೆ ಅಂತ ಹೇಳೋದ್ರ ಬಗ್ಗೆ ಕೂಡ ಪೂರ್ಣ ಗುರುಗಳ ಆಶೀರ್ವಚನ ನಮಗೆ ನೀಡಿದ್ದಾರೆ, ನಮಗೆ ಶಕ್ತಿ ತುಂಬಿದ್ದಾರೆ. ಮುಂದಿನ ಕೆಲಸ ಕಾರ್ಯಗಳು ಸಾಂಗವಾಗಿ ನೆರವೇರ್ತದೆ ಅಮ್ಮನ ದಯೆಯಿಂದ ಗುರುಗಳ ಆಶೀರ್ವಚನ ಅಂತ ಹೇಳ್ತಾ ಮುಂದೆ ಕಾರ್ಯಕ್ರಮದಂತೆ ಧನ್ಯವಾದ ಸಮರ್ಪಣೆ ಜೊತೆಯಲ್ಲಿ ಮಂತ್ರಾಕ್ಷತೆಯನ್ನು